ತಲೆಯನ್ನೆತ್ತಿ ಬೈಬಲ್ ಕಡೆಗೆ ಹೋಗೋಣ. ಥ್ಯಾಂಕ್ ಯು ಜೀಸಸ್. ಬೈಬಲ್ ಕಡೆ ನೋಡಿ, ಪ್ರತಿಯೊಬ್ಬರು ಕೂಡ ಏನು ವಾಕ್ಯ ಓದಿದ್ರಿ. ಒಂದು ರಿಕ್ವೆಸ್ಟ್ ನಿಮ್ಮಲ್ಲಿ, ಯಾರು ಭಯ ಪಡಬಾರ್ದು, ಈ ವಾಕ್ಯಗಳನ್ನು ಕೇಳಬಾರ್ದು. ಯಾವ ಪಾಸ್ಟ್ ಹೇಳಿದ್ದಾರೋ ಇಲ್ಲ ಗೊತ್ತಿಲ್ಲ, ಮೊದಲು ಚರ್ಚರು ಹೇಳಿದ್ದಾರೋ ಇಲ್ಲ ಗೊತ್ತಿಲ್ಲ. ದಯವಿಟ್ಟು ಏನು ಯಾವಾಗಲೂ ಇಂಥ ಮಾತುಗಳೇ ಹೇಳ್ತಾರೆ. ಇನ್ನು ಬೇರೆ ಆಶೀರ್ವಾದ ಮಾತುಗಳು, ಕಷ್ಟದ ಬಗ್ಗೆ, ಧೈರ್ಯದ ಬಗ್ಗೆ ಹೇಳಲ್ವಾ, ಆ ಥರ ಎಲ್ಲ ಕೇಳ್ಬೋದು ನೀವು. ಜ್ಞಾನನೇ, ಅಜ್ಞಾನ ಅಜ್ಞಾನನೇ. ನಾನು ಈ ಸಭೆಗೆ ಈ ಸಂದೇಶನ ಒತ್ಕೊಂಡು ಯಾವತ್ತೂ ಬರಲ್ಲ. ಅಲ್ಲೆಲ್ಲೂಯ್ಯ. ಏನ್ ಕೊಡ್ಬೇಕಂತ ಕೇಳಿ ಇದನ್ನ ಹೇಳು. ಇದು ಸಭೆಗೆ ಕಡಿಮೆ ಇದೆ, ಇದರಲ್ಲಿ ತಿಳುವಳಿಕೆ ಕೊಡು. ನಾಳೆ ದಿನ ಅನೇಕರು ನನ್ನನ್ನ ಪ್ರಶ್ನಿಸ್ತಾರ, ನನ್ನಲ್ಲ ದೇವ್ರನ್ನ. ನಾನು ಓದಕ್ಕೆ ನಾನು 50 ವರ್ಷ ಹೋದೆ, 30 ವರ್ಷ ಹೋದೆ, 5 ವರ್ಷ ಹೋದೆ, 25 ವರ್ಷ ಹೋದೆ, 7 ವರ್ಷ ಹೋದೆ. ನನಗೆ ಈ ವಿಷಯಗಳು ನನಗೆ ಹೇಳಲೇ ಇಲ್ಲ ಅಂತ ಏನಂತ ಪ್ರಶ್ನಿಸ್ತಾರಂತೆ. ಯೇಸು ಸ್ವಾಮಿನ ನನ್ನ ಬೋಧಕನು ನನಗೆ ಈ ವಿಷಯಗಳು ಹೇಳಲೇ ಇಲ್ಲ. ನಾನು ನಿಮ್ಗೆ ವಾರ ವಾರ ವಾಕ್ಯ ಕೊಡ್ತೀನಿ, ವಚನವನ್ನ, ಸಂದೇಶವನ್ನ ಕೊಡ್ತೀನಿ. ವಾಕ್ಯ ಆಧಾರ ಇದ್ರೆ ಯಾವ್ದಾರ ಕೊಟ್ಟಿದ್ದೀನಾ? ನಾನು ಸ್ವಂತವಾಗಿ ಯಾವತ್ತಾದ್ರೂ ಹೇಳಿದ್ದೀನಾ? ಇಲ್ಲ. ಹೇಳ್ತೀನಿ, ಆಮೇಲೆ ವಾಕ್ಯ ತೋರಿಸ್ತೀನಿ, ಇಲ್ಲ ವಾಕ್ಯ ಓದಿಸ್ತೀನಿ, ಆಮೇಲೆ ಅರ್ಥ ಕೊಡ್ತೀನಿ, ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ದೇವರಿಂದ ಬಂದಿರೋದು. ಅದೇ ರೀತಿಯಾಗಿ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ತೀನಿ. ಏನ್ ಭಯ ಇಸೋ ಮಾತುಗಳು ಹೇಳ್ತಾರೆ, ಭಯ ಅಲ್ಲ, ಎಚ್ಚರಿಕೆ. ಇವತ್ತಿಲ್ಲ, ನೀನು 3 ತಿಂಗಳು ಬಿಟ್ಟು ರೆಡಿ ಆಗ್ತಾ ನನ್ನ ಆಸೆ. ಅಲ್ಲೆಲ್ಲೂಯ್ಯ. ಒಂದಲ್ಲ ಒಂದು ದಿನ ದೇವರು ನಿನ್ನ ಹತ್ರ ಈ ವಿಷಯದಲ್ಲಿ ಮಾತಾಡ್ತಾನೆ. ಎಲ್ಲಾ ವಿಷಯಗಳು ನೀನು ತಿಳಿಲೇಬೇಕು. ಬೈಬಲ್ ಇರೋ ಸೀಕ್ರೆಟ್ ಎಲ್ಲ ನಿನ್ ಗೊತ್ತಾಗ್ಬೇಕು. ಗೊತ್ತಿಲ್ಲ ಅಂದ್ರೆ ನೀನ್ ಸರಿ ಆಗಲ್ಲ, ಗೊತ್ತಿಲ್ಲ ಅಂದ್ರೆ ನೀನ್ ಗೊತ್ತಿದ್ ಬರಲ್ಲ. ನನಗಿದು ಗೊತ್ತಿಲ್ಲ ದೇವ್ರೇ ಅಂತಾರಂತೆ. ಜಡ್ಜ್ಮೆಂಟ್ ಪ್ಲೇಸ್ ಅಲ್ಲಿ ಏನಂತಾರಂತೆ ದೇವ್ರನ್ನ, ನನಗಿದು ಗೊತ್ತಿಲ್ಲ ದೇವ್ರೆ, ಬೈಬಲ್ ಅಲ್ಲಿ ಹಿಂಗ್ ಬರ್ದಿದ್ಯಾ, ಹಿಂಗ್ ಹೇಳಿದೆ, ದೇವರಾತ್ಮ ಹಿಂಗ್ ಬರ್ದಿದೆ, ಹೋಲಿ ಸ್ಪಿರಿಟ್ ಹಿಂಗ್ ಬರ್ಸಿದಾರೆ ಅಂತ ನನಗೆ ಗೊತ್ತಿಲ್ಲ, ನಾನು ಪಾಸ್ಟ್ ಹೇಳಿಲ್ಲ ಅಂತಾರಂತೆ. ಆಮೆನ್. ಹಲ್ಲೆಲೂಯಾ. ದೇವ್ರ ಹತ್ರ ಬಹಳ ಪ್ರಶ್ನೆಗಳಿದೆ. ಮೊಬೈಲ್, ಟಚ್ ಮೊಬೈಲು, ಆಂಡ್ರಾಯ್ಡ್ ಮೊಬೈಲು, ಆಪಲ್ ಮೊಬೈಲು ಯೂಸ್ ಮಾಡಕ್ ಗೊತ್ತಾ ಅಂತ ಕೇಳ್ತಾನೆ ನಮ್ಮನ್ನ. ಕಂಪ್ಯೂಟರ್ ಎಲ್ಲ ಓಪನ್ ಮಾಡಿದೆ, ಅದರಲ್ಲಿ ಡಿವೈಸ್ ಗಳಿಗೆಲ್ಲ ಹೋದೆ, ಎಲ್ಲ ಕೇಳ್ತಾನೆ. ಅದು ಬೇರೆ. ಆಮೇಲೆ ಆದ್ರೆ ನಮ್ಗೆ ಅದೆಲ್ಲ ಬೇಡ. ಅದನ್ನು ತಿಳ್ಕೊ. ಬೈಬಲ್ ಮುಖ್ಯವಾಗಿ ನಿನಗೆ ತಿಳಿದಿರ್ಬೇಕು, ನಿಮ್ಮ ಮನೆಯವರಿಗೆಲ್ಲ ತಿಳಿದಿರ್ಬೇಕು. ಆಮೇಲೆ ವಾಕ್ಯ ಓದಿದ್ರೆ ಏನರ್ಥ ಆಯ್ತು ಹೇಳಿ ನೋಡೋಣ. ಒಬ್ರು, ನೋವನ ಕಾಲದ ಭೂಮಿ ಆಕಾಶ ಇತ್ತಲ್ಲ, ನೋವು ಎಷ್ಟು ಜನ ಗೊತ್ತು? ಕೈ ಎತ್ತಿ. ಗೊತ್ತಿರೋರು ಮಾತ್ರ. ನೋವನ ಕಾಲದ ಭೂಮಿಯನ್ನ, ಆಕಾಶವನ್ನ ಏನ್ ಮಾಡ್ದ ದೇವರು? ಜಲದಿಂದ, ನೀರಿನಿಂದ ನಾಶನ ಮಾಡ್ದ, ಪ್ರಳಯದಿಂದ ನಾಶನ ಮಾಡ್ದ. ಈಗಿರೋ ವಿಜ್ಞಾನಿಗಳು, ಈಗಿರೋ ಬುದ್ಧಿಜೀವಿಗಳು, ಈಗಿರೋ ಬುದ್ಧಿವಂತರು, ಆಮೇಲೆ ನ್ಯೂಸ್ ಸೆಂಟರ್ಗಳು, ಆಂಕರ್ಗಳು, ಆಮೇಲೆ ನ್ಯೂಸ್ ಚಾನೆಲ್ ಅವರು ಏನನ್ನ ಹೇಳ್ತಾರೆ? ಸೈನ್ಸ್ಗಳೆಲ್ಲ, ಸೈಂಟಿಸ್ಟ್ಗಳೆಲ್ಲ, ಭೂ ಆಕಾಶ ವಿಜ್ಞಾನಿಗಳೆಲ್ಲ ಏನ್ ಹೇಳ್ತಾ ಇದ್ದಾರೆ? ಒಂದು ದೊಡ್ಡ ಜಲಪ್ರಳಯ ಬರ್ತದೆ, ಭೂಮಿ ಐಸ್ಲ್ಯಾಂಡ್ಗಳಿದೆಲ್ಲ, ಐಸ್ ಎಲ್ಲ ಕರಗಿ ಕರಗಿ ಭೂಮಿ ಮೇಲ್ಗಡೆ ಬರ್ತಾ ಇದೆ ನೀರು. ಆಮೇಲೆ ಭೂಮಿ ನೀರಲ್ಲಿದೆ, ಮುಳುಗ್ತಾ ಇದೆ. ಇಲ್ಲ, ಈ ವಾಕ್ಯ ಇಲ್ಲಿ ಓದ್ತಾ ಇದ್ದೀರಾ? ಮೊದಲಿದ್ದು ನೋವನ ಕಾಲದ ಭೂಮಿ ಆಕಾಶವನ್ನ ಆಮೇಲೆ ನೀರಿನಿಂದ ಅಲ್ಲಿಯ ಉತ್ಪತ್ತಿ ಮಾಡಿ, ನೀರಿನಿಂದ ಉಂಟು ಮಾಡಿ, ನೀರಲ್ಲೇ ಜಲಪ್ರಳಯದಲ್ಲಿ ಆಕಾಶವನ್ನ, ಭೂಮಿಯನ್ನ ನಾಶನ ಮಾಡಿದೆ. ಅದರಲ್ಲಿದ್ದು 8 ಜನನ ನಾನು ಉಳಿಸಿದೆ. ಈಗಿರೋ ಭೂಮಿ ಆಕಾಶ ನೀನ್ ನಡೆದು ಕಣ್ಣೆತ್ತಿ ನೋಡ್ತೀಯಲ್ಲ, ಆ ಭೂಮಿ ಆಕಾಶವನ್ನ ಬೆಂಕಿಯಿಂದ ಸುಟ್ಟು ಹಾಕ್ತಾರಂತೆ. ಇದನ್ನ ಏನಂತಾರೆ? ನ್ಯಾಯ ತೀರ್ಪು. ನ್ಯಾಯ ತೀರ್ಪು. ಏನ್ಗಳಂತ ನ್ಯಾಯ ತೀರ್ಪು ಮಾಡೋದು ಈ ಭೂಮಿಗೆ, ಆಕಾಶಕ್ಕೆ? ಎಲ್ಲರೂ ಹೇಳಿ, ಬೆಂಕಿಯಿಂದ. ಹಲ್ಲೆಲೂಯಾ. ಏನ್ರಲ್ಲಿ ನ್ಯಾಯ ತೀರ್ಪು ಮಾಡೋ ದೇವರು? ಬೆಂಕಿಯೊಂದಿಗೆ ಬರ್ತಾನಂತೆ. ಬೆಂಕಿಯಿಂದ ಈ ಭೂಮಿಯನ್ನ, ಆಕಾಶವನ್ನ ಸುಟ್ಟು ಹಾಕ್ತಾನಂತೆ. ಈಗಿರೋ ಭೂಮಿಯನ್ನ ದೇವರು ಹಂತ ಹಂತವಾಗಿ ಸಭೆಯ ಮೊದಲ ಗೀತಿ ಬಂದು ಎತ್ಕೊಂಡ ಮೇಲೆ, ಆಮೇಲೆ 7 ವರ್ಷ ಕ್ರಿಸ್ತು ವಿರೋಧಿ ಆಂಟಿ ಕ್ರೈಸ್ಟ್ ಬಂದು ಈ ಭೂಮಿಯನ್ನ ಆಳ್ವಿಕೆ ಮಾಡ್ತಾನೆ. ಅದು ಮುಗಿದ ಮೇಲೆ ಯೇಸು ಕ್ರಿಸ್ತನ
1000 ವರ್ಷ ಆಳ್ವಿಕೆ ಮಾಡ್ತಾನೆ. ಈ ಆಂಟಿಕ್ರೈಸ್ಟ್ ಯಾವಾಗ ಬಂದು ಈ ಭೂಮಿಯನ್ನ ಆಳ್ವಿಕೆ ಮಾಡಕ್ ಸ್ಟಾರ್ಟ್ ಮಾಡ್ತಾನೋ, ಈ ಭೂಮಿಯನ್ನ, ಆಕಾಶವನ್ನ, ಸೂರ್ಯನನ್ನ, ಚಂದ್ರನನ್ನ, ನಕ್ಷತ್ರಗಳನ್ನ, ಡ್ಯಾಮ್ಗಳನ್ನ, ರಿವೈವರ್ಗಳನ್ನ, ನದಿಗಳನ್ನೆಲ್ಲ ಹಂತವಾಗಿ ಎಲ್ಲ ಪ್ರಾಣಿ, ಮನುಷ್ಯ, ಪಕ್ಷಿ ಸ್ವಲ್ಪ ಒಂದೇ ಸರಿ ನಾಶನ ಮಾಡಲ್ಲ, ಸ್ವಲ್ಪ ನಾಶನ ಮಾಡಲ್ಲ. ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯ ವರ್ಷದೊಳಗೆ ಭೂಮಿ ಮುಕ್ಕಾಲು ಭಾಗ ಕಂಪ್ಲೀಟ್ಲಿ ಸ್ವಲ್ಪ ಮನುಷ್ಯರಲ್ಲಿ, ಪಕ್ಷಿಗಳಲ್ಲಿ, ಪ್ರಾಣಿಗಳಲ್ಲಿ, ಸಮುದ್ರದಲ್ಲಿ, ಮೀನುಗಳಲ್ಲಿ ಹಂತವಾಗಿ ನಾಶನವಾಗಿರ್ತದೆ. ಈಗ ಬೆಂಕಿನ ಹೇಗೆ ಸುಡ್ತಾರೆ ನೋಡೋಣ. ನಾವು ವಾಕ್ಯಗಳು ಬೇಕಲ್ಲ. ಹಲ್ಲೆಲೂಯಾ. ಈ ಭೂಮಿಯನ್ನ ದೇವರು ಬೆಂಕಿ ಮೂಲಕ ಹೇಗೆ ನ್ಯಾಯ ತೀರ್ಪು ಮಾಡ್ತಾರೆ, ಹೇಗೆ ನ್ಯಾಯ ತೀರಿಸ್ತಾರೆ. ಇದಕ್ಕಿಂತ ಮುಂಚೆ ನಾನು ಹೇಳೋದು ಮರ್ತು ಬಿಡ್ತೀನೇನೋ. ಎಷ್ಟು ಜನ ಗ್ರೂಪ್ ಅಲ್ಲಿ ಆಡಾಗಿದ್ದೀರಾ? ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇಷ್ಟೇ ಜನ ಆಡಾಗಿ ಅದರಲ್ಲಿ ಒಂದು 7 ವಿಡಿಯೋ ಕಳಿಸಿದ್ದೀನಿ. ಬೆಳಗ್ಗೆ 8 ಗಂಟೆ ಇದಕ್ಕೆ ಸಂಬಂಧಪಟ್ಟಿರೋ ಕ್ಲಿಪ್ಪಿಂಗ್ 7 ನಿಮಿಷ, 5 ನಿಮಿಷ, 4 ನಿಮಿಷ, 1.5 ನಿಮಿಷ 7 ವಿಡಿಯೋ ಕಳಿಸಿದ್ದೀನಿ. ಅದು ಇಲ್ಲ ಅಂತೇಳಿ ನಿಮಗೆ ನನ್ನ ಸ್ಟೇಟಸ್ ಅಲ್ಲಿ ಹಾಕಿ, ನನ್ನ ಸ್ಟೇಟಸ್ ಇದೆಲ್ಲ, ನನ್ನ ಸ್ಟೇಟಸ್ ನೀವು ಓಪನ್ ಮಾಡಿದ್ರೆ ಅದರಲ್ಲಿ ಕೂಡ ಆಯ್ತು, ಅದರಲ್ಲಿ ಕೂಡ ನೀವು ನೋಡ್ಕೊಬಹುದು. ಕೆಲವರು ಇಲ್ಲ ಅಂತ ನನಗೆ ಗೊತ್ತಿತ್ತು, ಅದಕ್ಕೆ ಸ್ಟೇಟಸ್ ಅಲ್ಲಿ ಹಾಕಿದ್ದೀನಿ. 7 ವಿಡಿಯೋಗಳು ಕೂಡ ನೋಡಿ ಹೇಗೆ ಬೆಂಕಿ ಉತ್ಪತ್ತಿ ಆಗ್ತದೆ, ಹೇಗೆ ಭೂಮಿಯಿಂದ ಬೆಂಕಿ ಬರ್ತದೆ, ಹೇಗೆ ಆಕಾಶದಿಂದ ಬೆಂಕಿ ಬರ್ತದೆ, ಹೇಗೆ ಸಮುದ್ರದಿಂದ ಬೆಂಕಿ ಬರ್ತದೆ, ಹೇಗೆ ಬಂಡೆ ಒಳಗಡೆಯಿಂದ ಬೆಂಕಿ ಬರ್ತದೆ, ಹೇಗೆ ಬೆಟ್ಟದ ಒಳಗಡೆಯಿಂದ ಬೆಂಕಿ ಬರ್ತದೆ ಅಂತ ನೀವು ನೋಡ್ತೀರಾ. ಸರಿನಾ? ಅದು ನಾವೆಲ್ಲ ಕ್ರಿಯೇಟ್ ಮಾಡಿರೋದು APN ನ್ಯೂಸ್ ಚಾನಲ್, NCC ನ್ಯೂಸ್ ಚಾನಲ್, BBC ನ್ಯೂಸ್ ಚಾನಲ್, CBSE ನ್ಯೂಸ್ ಚಾನಲ್, CNN ನ್ಯೂಸ್ ಚಾನಲ್, ಎಲ್ಲ ಫೇಮಸ್ ಇಂಟರ್ನ್ಯಾಷನಲ್ ನ್ಯೂಸ್ ಚಾನಲ್ಗಳೇ ಇವೆಲ್ಲ. ಅವೇ ನಮ್ಮ ಲೋಕಲ್ ತೆಲುಗು, ಕನ್ನಡ, ತಮಿಳು, ಹಿಂದಿ ಲ್ಯಾಂಗ್ವೇಜ್ ಅಲ್ಲ, ಎಲ್ಲ ಇಂಗ್ಲಿಷ್ ಇಂಟರ್ನ್ಯಾಷನಲ್ ಚಾನೆಲ್ಸ್. ಅವರೆಲ್ಲ ನಮ್ಮ ತರ ಚಾನೆಲ್ಗಳು ನೋಡಿದಾಗ ಯಾವ್ದಾದ್ರು ಮರ್ಡರ್ ಆಗಿರೋದು, ಆತ್ಮಹತ್ಯೆ ಆಗಿರೋದು, ಎಲ್ಲ ಬಿದ್ದೋಗಿರೋದು, ಆಕ್ಸಿಡೆಂಟ್ ಆಗಿರೋದು ತೋರಿಸ್ತಾರೆ. ಅವರೆಲ್ಲ ಇಂಥವೆಲ್ಲ ತೋರಿಸಲ್ಲ. ಅವ್ರು ತೋರಿಸಿದ್ರೆ ಬೈಬಲ್ ಅಲ್ಲಿ ಇರೋದು, ಭಯಂಕರವಾಗಿರೋದು, ನಮಗೆ ಜ್ಞಾನ ಬರುತ್ತದೆ, ತಿಳುವಳಿಕೆ ಬರುತ್ತದೆ. ಆ ಚಾನೆಲ್ಗಳೆಲ್ಲ ತೋರಿಸೋದು ಕರೆಕ್ಟ್ ಆಗಿ ಆಧಾರ ಪೂರ್ವಕವಾಗಿ ಅವರು ತೋರಿಸ್ತಾರೆ. ಹಲ್ಲೆಲೂಯಾ. ಕೆಲವು ಇಂಗ್ಲಿಷ್ ಅದು ಅರ್ಥ ಆಗಲ್ಲ. ನಾನು ಇಂಗ್ಲಿಷ್ ಅರ್ಥ ಬರ್ದಾನೆ ನೋಡಿ ಸೀನ್ಗಳಿರ್ತದೆ. ನಾನು ಇವಾಗ ಹೇಳ್ಬಿಟ್ಟಿರ್ತೀನಲ್ಲ, ನೀವು ನೋಡುವಾಗ ಕ್ಲೀನ್ ಆಗಿ ಗೊತ್ತಾಗುತ್ತೆ. 7 ವಿಡಿಯೋ ಹಾಕಿದೆ. ಅದಕ್ಕಿಂತ ಏನಾದ್ರು ಹೆಚ್ಚಾಗಿದ್ರೆ ನಾನು ಅದ್ರಲ್ಲಿ ಆಡ್ ಮಾಡ್ತೀನಿ, ಆಮೇಲೆ ನೋಡ್ಕೊಂಡು. ಸ್ಪಿರಿಟ್ ಆಫ್ ಗಾಡ್ ವಾಕ್ಯ ಏನ್ ಹೇಳ್ತದೆ ಸ್ಪಷ್ಟವಾಗಿ, ಈಗಿರೋ ಭೂಮಿಯನ್ನ, ನೀನ್ ನಡೆಯೋ ಭೂಮಿಯನ್ನ, ನೀನ್ ಮುಟ್ಟೋ ಭೂಮಿಯನ್ನ, ನೀನ್ ಮಲಗೋ ಭೂಮಿಯನ್ನ, ನಿನಗೆ ಆಕಾಶದಿಂದ ಮಳೆ ಬರ್ತದಲ್ಲ, ಸೂರ್ಯ, ಚಂದ್ರ, ಬೆಳಕು, ನಕ್ಷತ್ರ, ಆಶೀರ್ವಾದ, ನೀರು, ಆಹಾರ ಬರ್ತದಲ್ಲ, ಆ ಆಕಾಶವನ್ನ, ನೀನ್ ನಡೆಯೋ ಭೂಮಿಯನ್ನ, ನೀನ್ ಮಲಗೋ ಭೂಮಿಯನ್ನ, ನೀನ್ ತಿರುಗೋ ಭೂಮಿಯನ್ನ ಬೆಂಕಿಯಿಂದ ಸುಟ್ಟು ಬಿಡ್ತೀನಿ, ಬೆಂಕಿಯಿಂದ ನ್ಯಾಯ ತೀರಿಸ್ತೀನಿ. ಅಜ್ಞಾನಿಗಳು, ಅವಿವೇಕಿಗಳು, ದುಷ್ಟರು, ದೇವರ ವಾಕ್ಯಕ್ಕೆ ವಿಧೇಯರಾಗದವರು, ಸುವಾರ್ತೆಯನ್ನು ನಂಬದವರು ಆ ಬೆಂಕಿಯಲ್ಲಿ ಬೂದಿ ಆಗ್ತಾರೆ. ಆ ಬೆಂಕಿಯಲ್ಲಿ ಬೂದಿ ಆಗ್ತಾರೆ ಅಂತ ನಾನು ಹೇಳ್ತಾ ಇಲ್ಲ. ಮಲಾಕಿಯ ಗ್ರಂಥ 4ನೇ 3ನೇ ವಚನ ಹೇಳ್ತಾ ಇದೆ. ನೋಡಿ ನೋಡಿ ನೋಡಿ. ಶಬ ರಬ ರಿಬ ರಿಬ ರಬ ಗಬ ಲಬ ರಬ ಶಿಕಬ ರಬ ರಬ ಶೆಕೆಬೆ. ಯೇಸುವನ್ನ ನಂಬದವರು, ಯೇಸುವನ್ನ ಅರಿಯದವರು, ಬೈಬಲನ್ನ ನಂಬದವರು, ಬೈಬಲನ್ನ ವಿಶ್ವಾಸ ಮಾಡದವರು, ಯೇಸು ಕ್ರಿಸ್ತನನ್ನ ದೂಷಿಸಿದವರು, ಗಾಸ್ಪಲ್ ಸುವಾರ್ತೆಯನ್ನ ಬೇಡ ಅಂದವರು ಬೂದಿಯಾಗಿ ಬಿದ್ದಿರ್ತಾರಂತೆ. ಅವರ ಮೇಲೆ ನೀನು ಕುಣಿದಾಡಿ ನಲಿತಿ ಅಂತ ವಾಕ್ಯ ಬರೆದಿದೆ ಇಲ್ಲಿ. ಓದಿ ಒಬ್ಬರು ಗಟ್ಟಿಯಾಗಿ. ದುಷ್ಟರನ್ನು ಹಿಡಿದು ಬಿಡುವರು, ತುಳಿದು ಬಿಡುವರು, ನಾನು ಕಾರ್ಯ ಸಾಧಿಸುವಂದ್ರೆ ಈ ಭೂಮಿಗೆ ಡಿಸಿಷನ್ ಮಾಡುವಾಗ, ಈ ಭೂಮಿಗೆ ನ್ಯಾಯ ತೀರ್ಪನ ಮಾಡುವಾಗ, ಈ ಭೂಮಿಗೆ ನಾನು ಅಂತ್ಯವನ್ನ ಆಡುವಾಗ, ಈ ಭೂಮಿಯನ್ನ ನಾನು ಸಮಾಪ್ತಿಯನ್ನ ಮಾಡುವಾಗ ದುಷ್ಟರು ದಿನದಲ್ಲಿ ಅವರು ನಿಮ್ಮ ಅಂಗಾಲುಗಳ ಕೆಳಗೆ ಬೂದಿ, ತಮಿಳಲ್ಲಿ ಸಾಂಬಾಲ್, ಬೂದಿ ಬೂದಿ, ತೆಲುಗುಲನು ಬೂದಿ, ತಮಿಳಲ್ಲಿ ಸಾಂಬಾಲ್. ಹಲ್ಲೆಲೂಯಾ. ತೆಲುಗುಲನು ಬೂದಿ, ಕನ್ನಡದಲ್ಲಿ ಬೂದಿ ಆಗಿರ್ತಾರೆ. ಬೂದಿ ಏನನ್ನ ಮಾಡ್ತದೆ? ಎಂತದ್ದು ಬೂದಿಯನ್ನ ಮಾಡ್ತದೆ ಹೇಳ್ರಿ? ಇವಾಗ
ನಾನು ಕೊಟ್ಟಿರೋ ವಿಡಿಯೋದಲ್ಲಿ ನೋಡಿ, ಕಲ್ಲುಗಳನ್ನ ಕರಗಿಸ್ತಾ ಇದೆ ಆ ಬೆಂಕಿ. ದೊಡ್ಡ ದೊಡ್ಡ ಬಂಡೆಗಳನ್ನ, ಏನು ಗಮನವಿಟ್ಟು ಕೇಳಿ ಪ್ರತಿಯೊಬ್ಬರು ಕೂಡ, ದೊಡ್ಡ ದೊಡ್ಡ ಕಲ್ಲುಗಳನ್ನ ಬೂದಿ ಮಾಡ್ಬಿಡ್ತಾರೆ. ಕಲ್ಲುಗಳನ್ನೇ ಬೂದಿ ಮಾಡ್ಬೇಕಂದ್ರೆ ಹಲ್ಲೆಲೂಯಾ. ಕಲ್ಲು ಬಂಡೆಗಳು, ದೊಡ್ಡ ದೊಡ್ಡ ಕಲ್ಲುಗಳನ್ನೇ ಬೂದಿ ಮಾಡ್ತದಂದ್ರೆ ಮನುಷ್ಯರು, ಸೂರ್ಯನೇ ಬೂದಿ ಆಗ್ತಾನೆ, ಅದತ್ರ ಯಾರು ಹೋಗಕ್ಕಾಗಲ್ಲ. ಅವನು ಕೂಡ ಬೂದಿ ಆಗ್ತಾನೆ, ಚಂದ್ರ ಕೂಡ ಬೂದಿ ಆಗ್ತಾನೆ, ನಕ್ಷತ್ರಗಳು ಕೂಡ ಬೂದಿ ಆಗ್ತಿದೆ. ನಮ್ಗೆ ಇಷ್ಟಿದೆ ನಕ್ಷತ್ರ ಗೋಲಿ ತರ, ಹತ್ರಕ್ಕೆ ಹೋದ್ರೆ ಅದ್ರ ಎಷ್ಟು ದೊಡ್ಡದು ಗೊತ್ತಾ, ಒಂದೊಂದು ನಕ್ಷತ್ರ ಕೂಡ ಅದ್ರ ಆಕಾರ ಎಷ್ಟು ಗೊತ್ತಾ. ಅಲ್ಲಿ ವಾಕ್ಯದ ಮೂಲಕ ಹಲ್ಲೆಲೂಯಾ. ಈ ವಾಕ್ಯ ನಿಮಗೆ ಕ್ಲಿಯರ್ ಆಗಿ ಹೇಳ್ತಾರೆ, ಈಗಿರೋ ಭೂಮಿ ಆಕಾಶ ಬೆಂಕಿಯಿಂದ ನ್ಯಾಯ ತೀರಿಸ್ತೀನಿ. ನೋವನ ಕಾಲದ ಭೂಮಿ ಆಕಾಶವನ್ನ ನೀರಿಂದ ಉಂಟು ಮಾಡಿ ನೀರಿನಲ್ಲೇ ಅದನ್ನ ಅಂತ್ಯ ಮಾಡಿ, ಈಗಿರೋ ಭೂಮಿ ಆಕಾಶವನ್ನ ನೀರಿಂದ ಅಲ್ಲ, ಜಲ ಪ್ರಳಯದಿಂದ ಅಲ್ಲ, ಬೆಂಕಿಯಿಂದ ನಾಶನ ಮಾಡ್ತೀನಿ. ವಾಕ್ಯನೇ ತಾನೆ. ನಾನು ಹೇಳ್ತಾ ಇಲ್ಲ, ಇಲ್ಲಿ ನಾನು ಸೈಡ್ಗೆ ನಾನೇನು ಇದು ನಾನು ಇದು ನಾನೇನು ಮೈಕು ಮಾತುಗಳು ದೇವರು, ನಾನು ಮೈಕು ಮಾತುಗಳು ದೇವರು. ಹಲ್ಲೆಲೂಯಾ. ನಾನು ನನ್ನ ಪಾತ್ರ ಏನಿದ್ರಲ್ಲಿ, ಮೈಕು ಮಾತುಗಳು ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಮೈಕ್ ಮಾತಾಡ್ತಾ ಇಲ್ಲ, ಮೈಕಲ್ಲಿ ಯಾರೋ ಮಾತಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಮೈಕ್ ಅಲ್ಲ, ಈ ಮಾತುಗಳು ಯಾರು ಮೈಕ್ಗೆ ಘನಪಡಿಸಬಾರ್ದು. ನನ್ನನ್ನು ಯಾರು ಇದರಲ್ಲಿ ಏನು ತಗೋಬಾರ್ದು. ದೇವ್ರ ಶಕ್ತಿ ಕೊಟ್ಟರೆ ಎಲ್ಲಾರು ಮೇಲೆ ನಿಲ್ತಾರೆ, ಇಲ್ಲಂದ್ರೆ ಎಲ್ಲಾರು ಕೆಳಗಡೆ ಕೂತಿರ್ಬೇಕು. ಹಲ್ಲೆಲೂಯಾ. ಈಗಿರೋ ಆಕಾಶನ ಭೂಮಿಯನ್ನ ಬೆಂಕಿಯಿಂದ ಸುಟ್ಟಾಕ್ತಿರಂತ 1-2 ಪೇತ್ರ 3ನೇ ಅಧ್ಯಾಯ 5, 6, 7ನೇ ವಚನ, 3 ವಚನಗಳು ಕ್ಲಿಯರ್ ಆಗಿ ಹೇಳ್ತಾ ಇದೆ. ಸೊ ಇನ್ಮೇಲೆ ನ್ಯೂಸ್ ಚಾನೆಲ್ಗಳಾಗ್ಲಿ, ಬುದ್ಧಿಜೀವಿಗಳಾಗ್ಲಿ, ಬುದ್ಧಿವಂತರಾಗ್ಲಿ, ನ್ಯೂಸ್ ಚಾನೆಲ್ಗಳಾಗ್ಲಿ, ಸೈಂಟಿಸ್ಟ್ಗಳಾಗ್ಲಿ, ವಿಜ್ಞಾನಿಗಳಾಗ್ಲಿ, ಈ ಭೂಮಿನ ನೀರಿಂದ ಪ್ರಳಯ ಆಗುತ್ತೆ ಅಂತ ಕೇಳಿದ್ರೆ, ಆ ಮೂವಿ ಕೂಡ ಬಂದು 2005 ಅಲ್ಲಿ 2005ರಲ್ಲಿ 2012 2012 ಅಲ್ಲಿ ಜಲ ಪ್ರಳಯ ಬರುತ್ತೆ ಈ ಭೂಮಿಗೆ. ಭೂಮಿ ಬಂದು ನೀರು ಬಂದು ಈ ಭೂಮಿಯನ್ನೆಲ್ಲ ನುಂಗಾಕಿ ಎಲ್ಲವನ್ನ ಮುಳುಗಿಸ್ಬಿಡ್ತೈತೆ. ಇಲ್ಲ, ಬೈಬಲ್ ಹೇಳೋದೇ ಕರೆಕ್ಟ್, ದೇವರ ಆತ್ಮ ಹೇಳೋದೇ ಕರೆಕ್ಟ್. ಒಂದು ಸೊನ್ನೆಯಾದ್ರೂ ಗುಡಿಸಾದ್ರೂ ಅಳಿದು ಹೋಗೋದಿಲ್ಲ. ಧರ್ಮಶಾಸ್ತ್ರದಲ್ಲಿ ಬರ್ದಿರೋದು ನೆರವೇರೋ ತನಕ. ಇದು ಬರ್ದಿರೋದು ಮನುಷ್ಯ ಅಲ್ಲ, ದೇವರು. ದೇವಾದಿ ದೇವರು, ರಾಜಾದಿ ರಾಜನು, ಕರ್ತಾದಿ ಕರ್ತನು ಬರ್ದಿರೋದು, ಬೆಂಕಿಯ ದೇವರು ಬರ್ದಿರೋದು. ದೇವರು ಕಳಿಸುವ ಬೆಂಕಿ ಆಗ್ತಾರೆ. ಮಾತುಗಳು, ಒಂದೊಂದು ಮಾತುಗಳು ಬೆಂಕಿ ಆಗಿದೆ. ಈ ಭೂಮಿಯಲ್ಲಿ ನಿನ್ನ ಬೆಂಕಿ ಏನು ಮಾಡಲ್ಲ. ಆತನ ಮಗನು, ಆತನ ತಂದೆ ಬೆಂಕಿ ಆದ್ರೆ ಮಗನು ಕೂಡ ಬೆಂಕಿನೇ. ಆತನ ದೊಡ್ಡ ಬೆಂಕಿ, ಚಿಕ್ಕ ಬೆಂಕಿ, ಬೆಂಕಿ ಏನು ಮಾಡಕ್ಕಾಗಲ್ಲ. ಶಾದ್ರಕ್, ಮೇಷಕ್, ಅಬೇದ್ನೆಗೋರನ್ನ ಬೆಂಕಿ ಏನು ಮಾಡಲಿಲ್ಲ. ಶಾದ್ರಕ್, ಮೇಷಕ್, ಅಬೇದ್ನೆಗೋ ಬೆಂಕಿಯಲ್ಲಿ ಹಾಕಿದ್ರು, ಬೆಂಕಿ ಅವರನ್ನ ಸುಡಲಿಲ್ಲ. ಬೆಂಕಿ ವಾಸನೆ ಅವರನ್ನ ಮುಟ್ಲೇ ಇಲ್ಲ. ನಿನಗೇನ ಭಯ ಇದೆ ಇದರಲ್ಲಿ? ನೀನು ನಾ ಬೆಂಕಿ ಮುಟ್ಟೋದೇ ಇಲ್ಲ. ನನ್ನ ಕಡೆಗೆ ಆ ವಾಕ್ಯನ ಕೊಟ್ಬಿಟ್ಟೆ ಈ ಮೆಸೇಜ್ ಏನ್ ಮಾಡ್ತೀನಿ. ಕ್ಲೀನ್ ಆಗಿದೆ ಬೈಬಲ್ ಅಲ್ಲಿ. ಈಗ ಹೇಳ್ತಾರೋ ಬೆಂಕಿ, ಈಗ ಹೇಳ್ತಾರೋ ಉಗ್ರತೆ ನಿನ್ನನ್ನು ಸುಡಕ್ಕಲ್ಲ ಇಟ್ಟಿರೋದು, ನಿನ್ನನ್ನು ನಾಶನ ಮಾಡಕ್ಕೆ, ಬೂದಿ ಮಾಡಕ್ಕಲ್ಲ. ಈಗಲೇ ಹೇಳ್ತು, ಒಂದು ವಾಕ್ಯ ಕೊಟ್ಟೆ, ಏನಂತೆ? ದುಷ್ಟರು ಸುಟ್ಟೋಗಿ ಬೂದಿ ಆಗಿರ್ತಾರೆ, ಅದ್ರ ಮೇಲೆ ನೀನ್ ಏನ್ ಮಾಡ್ತೀಯ ಅಂತ ವಾಕ್ಯ ಬರ್ದಿದೆ. ಕುಣಿದಾಡ್ತಾ ಇರ್ತೀಯ. ನೀನು ನೀತಿವಂತನಾಗಿರೋ ನೀನು ಆ ದಿನದಲ್ಲಿ ದುಷ್ಟರು ಬೂದಿಯಾಗಿ ನಿನ್ನ ಕಾಲ ಕೆಳಗಡೆ ಇಳ್ತಾರೆ, ನೀನು ಅದ್ರ ಮೇಲೆ ಕುಣಿತಾ ಇರ್ತೀಯ ಅಂತ ಬರ್ದಿದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಆಮೆನ್, ಹಲ್ಲೆಲೂಯಾ. ಇನ್ನೊಂದು ವಾಕ್ಯ ಓದಿ, 2 ಪೇತ್ರ, ಹಲ್ಲೆಲೂಯಾ, ಆಮೆನ್, 2 ಪೇತ್ರ 3ನೇ ಅಧ್ಯಾಯ 10ನೇ ವಚನ ಓದಿ. ಆದರೂ ಕರ್ತನ ದಿನವು ಮುಗಿದಿ. 2 ಪೇತ್ರ 3ನೇ ಅಧ್ಯಾಯ 10ನೇ ವಚನ. 2 ಪೀಟರ್ 3:10. ಆದರೂ
ಕರ್ತನ ದಿನವು ಕಳ್ಳನು ಬರುವಂತೆ ಬರುತ್ತದೆ. ಆ ದಿನದಲ್ಲಿ ಆಕಾಶ ಮಂಡಲದಲ್ಲಿ ಮಹಾಘೋಷದಿಂದ ಇಲ್ಲದೆ ಹೋಗುವುದು. ಸೂರ್ಯ ಚಂದ್ರ ನಕ್ಷತ್ರಗಳು ಉರಿದು ಲಯವಾಗುವವು. ಭೂಮಿಯು ಅದರಲ್ಲಿರುವ ಕೆಲಸಗಳು ಸುಟ್ಟು ಹೋಗುವವು. ಬರ್ನ್ ಆಗ್ತದಂತೆ, ಸ್ಪಾಯಿಲ್ ಆಗ್ತದಂತೆ. ಭೂಮಿಯಲ್ಲಿರೋ ಸಮಸ್ತ ಕೂಡ ಸುಟ್ಟು ಹೋಗುವುದು, ಸುಟ್ಟಿ ಕಾಲ್ಚಿపోతుంది. ಆಮೆನ್. ಉರಿದು ಹೋಗುವುದು, ಎರೆದು ಉರಿದು ಬೂದಿಯಾಗಿ ಹೋಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೂರ್ಯ ಚಂದ್ರ ನಕ್ಷತ್ರಗಳು ಎಲ್ಲ ಪ್ರಪಂಚ ಮಟ್ಟ ಗುಡ್ಡ ಸ್ಯಾಟಲೈಟ್ ಟವರ್ಗಳು ಬಿಲ್ಡಿಂಗ್ಗಳು ಅಪಾರ್ಟ್ಮೆಂಟ್ಗಳು ಎಲ್ಲ ರೀತಿಯ ಮರ ಗಿಡ ಮನುಷ್ಯರು ಮಾಡಿರೋ ಪ್ರತಿ ಒಂದು ಕೂಡ ದೇವರು ಮಾಡಿರೋ ಪ್ರತಿ ಒಂದು ಕಣ್ಣಿಗೆ ಕಾಣೋದು ಕಾಣದೇ ಇರೋದು ಯಾವುದು ಇರೋದಿಲ್ಲ. ಒಂದು ಆಕಾಶ ಭೂಮಿ ಕಾಣೋದು ಹಳೆ ಯಾವುದು ಇರಲ್ಲ. ಹೊಸ ಎರಿಸಲೇಮ್, ಹೊಸ ಭೂಮಿ, ಹೊಸ ಆಕಾಶ ದೇವರು ನಮಗಾಗಿ ಮೇಲ್ಗಡೆಯಿಂದ ಇಳಿಸ್ತಾನೆ. ಅದನ್ನ ಬಿಟ್ಟು ಈಗ ಕಣ್ಣು ಕಾಣ್ತಾರೋ ಯಾವ ದೇಶನೂ ಇರಲ್ಲ, ಯಾವ ಮನುಷ್ಯನೂ ಇರಲ್ಲ, ಯಾವ ಬೆಟ್ಟ ಗುಡ್ಡ ತೊರೆ ಏನು ಪಾತಾಳ ಕೂಡ ಇರಲ್ಲ. ಪಾತಾಳ ಕೂಡ ಬಂದು ಲೆಕ್ಕ ಕೊಟ್ಬಿಟ್ಟು ಹೋಗಿ ಬಿದ್ದೋಗ್ಬಿಡ್ಬೇಕು. ಹಲ್ಲೆಲೂಯಾ. ಸುಟ್ಟು ಹೋಗುವುದು. ನೀವು ಏನ್ ಮಾಡ್ಬೇಕಂದ್ರೆ ಈ ವಾಕ್ಯವನ್ನ ಕೇಳುವಾಗ ಭಯ ಪಡಬೇಕು. ಯಾರಿಗೆ ಭಯ ಪಡ್ಬೇಕಂದ್ರೆ ಈ ಕೋಪಕ್ಕಲ್ಲ, ಈ ಭಯಂಕರತೆಗಲ್ಲ, ಈ ವಾಕ್ಯಕ್ಕಲ್ಲ, ದೇವರ ನ್ಯಾಯ ತೀರ್ಪಿಗೆ ಭಯಪಟ್ಟು ನಿನ್ನ ದೇವರ ಕಡೆಗೆ ಕೈ ಎತ್ತು. ಆಮೆನ್. ಅಜ್ಞಾನಿಯಂತೆ ವಾಕ್ಯ ಕೇಳಬೇಡ, ಬುದ್ಧಿ ಇಲ್ಲದವಳಂತೆ ಜೀವಿಸಬೇಡ. ಉಸಿಬಿನಲ್ಲಿ ಮರಳಿನ ಮೇಲೆ ನಿನ್ನ ಮನೆಯನ್ನ ಕಟ್ಕೊಂಡು ಈ ಭೂಮಿಯಲ್ಲಿ ಹುಟ್ಟಿದನ್ನ ಬೇಸ್ ಮಾಡ್ಕೋಬೇಡ. ಸರ್ವಶಕ್ತನ ಒಬ್ಬನಿದ್ದಾನೆ, ಆತನ ಈ ಲೋಕಕ್ಕೆ ನ್ಯಾಯ ತೀರ್ಪಿಸುವನು. ನೀನು ದುಷ್ಟರ ನಡುವೆ ನಿಲ್ಲೋರಲ್ಲ, ನೀತಿವಂತರ ಸಂಗಡ ನಿಂತು ದೇವರ ನ್ಯಾಯ ತೀರ್ಪಿನಲ್ಲಿ ಸೇರ್ತೀರಾ. ನಿತ್ಯ ಜೀವಕ್ಕೆ ಹೋಗ್ಬೇಕಂತ ನಿನ್ನನ್ನ ಕರೆದಿರೋದು. ಆಮೆನ್. ಹಲ್ಲೆಲೂಯಾ. ಆದ್ದರಿಂದ ದೇವರು ಸ್ಪಷ್ಟವಾಗಿ ವಾಕ್ಯ ಹೇಳ್ತದೆ, ಈ ಭೂಮಿಯನ್ನ ಸಮಸ್ತವನ್ನ ಸಕಲವನ್ನ ಹೊಗೆ ಬೆಂಕಿ ಗಂಧಕಗಳಿಂದ ಸುಟ್ಟು ಭಸ್ಮ ಮಾಡಾಕ್ತೀವಿ. ಅದಕ್ಕೆ ಉದಾಹರಣೆ ಎಲ್ಲಿದೆ, ಅದು ಸ್ಯಾಂಪಲ್ ಎಲ್ಲಿದೆ, ಅದನ್ನ ದೇವರು ಎಲ್ಲಾದ್ರೂ ಮುಂಚೆ ಹೇಳಿಟ್ಟಿದಾರ? ದೇವರು ಅದಕ್ಕೆ ಏನಾದ್ರೂ ನಮ್ಮ ಬೈಬಲ್ ಅಲ್ಲಿ ರೆಫರೆನ್ಸ್ ಇದೆಯಾ? ಹಳೆ ಒಡಂಬಡಿಕೆಯಲ್ಲಿ ಎಲ್ಲಾದ್ರೂ ಓಲ್ಡ್ ಟೆಸ್ಟಿಮೆಂಟ್ ಎಲ್ಲಾದ್ರೂ ಬರ್ತಿದ್ಯಾ ಅಂತ ನಾವು ನೋಡೋಣ. ಆದಿಕಾಂಡ 19ನೇ ಅಧ್ಯಾಯ 24ರಿಂದ 26. ఆదికాండము 19వ అధ్యాయము 24 ఇంకా 26. ఆమేన్. జెనసిస్ చాప్టర్ 19:24 to 26. ఆగా యెహోవను సొదొమ్ ఆదియాగం ఆమేన్ 19వ అధికారం 24 ರಿಂದ 26. ಆಗ ಸೊದೊಮ್ ಗೊಮೋರಗಳ ಮೇಲೆ ಆಕಾಶದಿಂದ ಅಗ್ನಿ ಗಂಧಕಗಳನ್ನು ಸುರಿಸಿ ಆ ಪಟ್ಟಣಗಳನ್ನು ಸುತ್ತಲಿರುವ ಸೀಮೆ ಎಲ್ಲವನ್ನ ಊರುಗಳಲ್ಲಿದ್ದ ಜನರೆಲ್ಲರನ್ನು ಭೂಮಿಯ ಮೇಲನ ಎಲ್ಲ ಬೆಳೆಯನ್ನು ಎಲ್ಲ ಬೆಳೆ ಎಲ್ಲ ಪಟ್ಟಣ ಎಲ್ಲ ಭೂಮಿ ಎಲ್ಲ ಪ್ರದೇಶ ಎಲ್ಲ ಮನೆಗಳು ಎಲ್ಲ ಜನಗಳನ್ನ ಸೊದೊಮ್ ಗೊಮೋರ ಸುತ್ತಲಿದ್ದಂತ ಪ್ರತಿಯೊಂದನ್ನ ಆಕಾಶದಿಂದ ಗಂಧಕವನ್ನ ಬೆಂಕಿಯನ್ನ ನೈಟ್ರೇಟ್ ಅನ್ನ ಸುರಿಸಿ ಸೊದೊಮ್ ಗೊಮೋರನ್ನ ನಾಶನ ಮಾಡಿ. ಈಗ ಹೋಗಿ ನೋಡಿ ಸೊದೊಮ್ ಗೊಮೋರ ಹೆಂಗಿದೆ, ಈಗಲಿದೆ ಸೊದೊಮ್ ಗೊಮೋರ. ಎಲ್ಲಿಂದ ಎಳಗಡೆ ನೋಡು ವೈಟ್ ಆಗಿರ್ತದೆ, ಅಲ್ಲಿರೋ ಕಲ್ಲೆಟ್ಕೊಂಡಿಂದ್ರೆ ಕಲ್ಲು ಪುಡಿ ಆಗೋದು. ಈಗಲಿದೆ ಸೊದೊಮ್ ಗೊಮೋರ. ಇಲ್ಲಿ ಹೇಳ್ತಾರೆ ಸೊದೊಮ್ ಗೊಮೋರ ದೇವರು ಅದನ್ನ ಸುಟ್ಟಾಕಿ 6000 ವರ್ಷಗಳಾಯ್ತು. ಈಗಲೂ ಆ ಏರಿಯಾದಲ್ಲಿ ಏನು ಬೆಳೆಯಕ್ಕಾಗಲ್ಲ, ಏನು ಸಿಗಲ್ಲ, ನೀರು ಇಲ್ಲ, ಮನುಷ್ಯರಿಲ್ಲ, ವಾಸಕ್ಕಾಗಲ್ಲ, ಶಾಪಗ್ರಸ್ತ ಸ್ಥಳ. ಯಾರು ಏನು ಮಾಡಕ್ಕಾಗಲ್ಲ, ಒಂದು ಗಿಡನೂ ಬೆಳೆಯಲ್ಲ, ನೀರು ಇಲ್ಲ, ಬೋರ್ವೆಲ್ ಹಾಕಕ್ಕಾಗಲ್ಲ, ಮನೆ ಕಟ್ಟಕ್ಕೂ ಆಗಲ್ಲ. ಸೊದೊಮ್ ಗೊಮೋರ ಈಗೋಗ್ಲೂ ಆ ಏರಿಯಾ ಶಾಪಗ್ರಸ್ತ ಪಟ್ಟಣ ಅಂತಿದೆ ನೋಡಿ.
ಇವತ್ತು ಒಂದೊಂದು ಊರುಗಳು ಕೂಡ, ಒಂದೊಂದು ಗ್ರಾಮಗಳು ಕೂಡ ಸಿಟಿ ತರ ಚೇಂಜ್ ಆಗ್ತಾ ಇದೆ. ಒಂದೊಂದು ವಿಲೇಜ್, ಒಂದೊಂದು ತಾಲೂಕು, ಒಂದೊಂದು ಡಿಸ್ಟ್ರಿಕ್ಟ್ ಕೂಡ ಸಿಟಿಯಾಗಿ ಮಾರ್ಪಡ್ತಾ ಇದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಏನ್ ಮಾಡಿದ್ರು ಸೊದೋಮ್ ಗೊಮೋರವರು? ಏನ್ ಮಾಡಿದ್ರು ದೇವರಿಗೆ ಸೊದೋಮ್ ಗೊಮೋರಿನವರು? ಏನು ಹೇಯ ಕೃತ್ಯಗಳನ್ನ ಮಾಡಿದ್ರು? ಯಾರನ್ನು ಖಂಡಿಸಲಿಲ್ಲ. ಗಂಡಸರು ಮದುವೆ ಆದ್ರು, ಹೆಂಗಸರು ಮದುವೆ ಆದ್ರು, ಯಾರು ಸಹಿಸ್ತಾ ಇಲ್ಲ. ಲೋಟನ ಮನೆಗೆ ದೇವದೂತರು ಬಂದಿದ್ರು. ದೇವದೂತರು ಬಂದು ಲೋಟನ ಊಟಕ್ಕೆ ಕೂತಿರುವಾಗ ಅವ್ರು ನಮ್ಮ ಹತ್ರ ಕಳಿಸು, ಅವ್ರ ಜೊತೆ ನಾವು ಸೆಕ್ಸ್ ಮಾಡ್ಬೇಕು, ಅವ್ರನ್ನ ಕಳಿಸು. ನಮ್ಮ ವಯಸ್ಸು ಹೆಣ್ಮಕ್ಳಿದ್ದಾರೆ ಇಬ್ರು, ಅವ್ರಿಗೆ ಇನ್ನೂ ಮ್ಯಾರೇಜ್ ಆಗಿಲ್ಲ ಅಂದ್ರೆ ಕೂಡ ಕೇಳಿಲ್ಲ ಅವರು. ಬೇಸರಗೊಳ್ಬೇಡಿ, ಈ ತರ ಹೇಳ್ತೀನಿ ಅಂತ, ಅಲ್ಲಿರೋದನ್ನ ನಾನು ಹೇಳ್ತಾ ಇದ್ದೀನಿ. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನನಗೆ ನಿಮ್ಮ ಹೆಣ್ಮಕ್ಳು ಬೇಡ, ಆ ಗಂಡಸನ್ನೇ ಕಳಿಸು, ನಾವು ಅವ್ರ ಜೊತೆ ಕೂಡಿ ಮಲಗಿ ಎದ್ದೇಳಿ ಮಜಾ ಮಾಡ್ಬೇಕು. ಆಮೆನ್. ಈ ಪ್ರಕಟಣೆ ಗ್ರಂಥ 11ನೇ ಅಧ್ಯಾಯದಲ್ಲಿ ನೋಡಿ, ಐಗುಪ್ತ ದೇಶ, ಸೊದೋಮ್ ಅಂತ ಇಸ್ರಾಯೇಲ್ ದೇಶಕ್ಕೆ ಹೆಸರಿದೆ ನೋಡಿ. ಬೇಗ ಪ್ರಕಟಣೆ ಗ್ರಂಥ 11ನೇ ಅಧ್ಯಾಯಕ್ಕೆ ಬನ್ನಿ. ಅಲ್ಲಿ ಸೊದೋಮ್ ಅಂತಲೂ ಐಗುಪ್ತ ಅಂತಲೂ ಬರೆದಿದೆ 11ನೇ ಅಧ್ಯಾಯದಲ್ಲಿ. ಇದೆಯಾ? ಮಹಾಪಟ್ಟಣದ ಬೀದಿಯಲ್ಲಿ ಬಿದ್ದಿರುವ ಆ ಪಟ್ಟಣಕ್ಕೆ ಗೂಢಾರ್ಥವಾಗಿ ಸೊದೋಮ್ ಎಂತಲೂ ಐಗುಪ್ತ ಎಂತಲೂ ಹೆಸರುಂಟು. 7ನೇ ವಚನದಿಂದ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ ಈ ವಾಕ್ಯ. ಮನೇಲಿ ಹೋಗ್ತಾರೆ, ಟೈಮಿಲ್ಲ. ಅವೇ ಮನೇಲಿ ಅಂದ್ರೆ ಈ ವಾಕ್ಯ ನಾನೇನು ರಿಜೆಕ್ಟ್ ಮಾಡ್ತಾ ಇಲ್ಲ. ಮನೇಲಿ ಓದ್ಕೊಳ್ಳಿದ್ರೆ ನಿಮ್ಮ ಮೈಂಡ್ ಬೆಳೀತೈತಿ. ಅವೇ ಯೇಸು ಕ್ರಿಸ್ತನು ಆ ಇಬ್ಬರು ಸಾಕ್ಷಿಗಳು ಸತ್ತು ಬಿದ್ದಿರ್ತಾರೆ. ಎಲ್ಲಿ ಅಂದ್ರೆ ಇಸ್ರಾಯೇಲ್ ಬೀದಿಗಳಲ್ಲಿ. ಆ ಇಸ್ರಾಯೇಲ್ ದೇಶನ ಏನಂತ ಇದ್ದಾನೆ ಗುಡಾರ್ಥವಾಗಿ ಸೊದೋಮ್ ಗೋಮೇರ್ ಅಂದ್ರೆ ಏನ್ ಅರ್ಥ ಗೊತ್ತಾ? ಅಲ್ಲೆಲ್ಲಿ ಸೊದೋಮ್ ಅಂದ್ರೆ ಪಾಪ ಪೂರ್ಣವಾದ, ತಿಂತ ಕುಡಿತ ಮಜಾ ಮಾಡ್ತಾ, ಮೋಸ ಮಾಡ್ತಾ, ಅನ್ಯಾಯ ಮಾಡ್ತಾ ಲಿಂಗಕ್ಕೆ ವಿರುದ್ಧವಾಗಿ ಹೋಗೋದು. ಈಗ ಇಂಡಿಯಾ ಗೌರ್ಮೆಂಟ್ ಕೂಡ ಕೇಳ್ತಾ ಇದೆ, ಗಂಡಸರು ಮದುವೆ ಆಗೋದಕ್ಕೆ ನಮಗೆ ಕಾನೂನನ್ನ ಕೊಡಿ. ಗಂಡಸರನ್ನ ಮದುವೆ ಆಗೋದಂತೆ, ಹೆಂಗಸರನ್ನ ಮದುವೆ ಆಗೋದಂತೆ. ಆದಾಮನಿಗೆ ಯಾರನ್ನ ದೇವರು ರೆಡಿ ಮಾಡಿ ಸಿದ್ಧ ಮಾಡಿ ಕೊಟ್ಟಿದ್ದು, ಸೃಷ್ಟಿ ಮಾಡಿ? ಲೇಡೀಸ್ ನ ತಾನೆ. ಈಗ ನಾವು ಲೇಡೀಸ್ ಮದುವೆ ಆಗಿ ಸಂಸಾರ ಕಟ್ಕೊಂತೀರಿ, ಒಂದೇ ಮನೆಯಲ್ಲಿ ವಾಸಿಸ್ತೀರಿ, ಮನೆಗೆ ಎದ್ದೋಳ್ತೀರಿ. ಗಂಡಸರು ಈಗ ಆಗ್ತಾ ಇದ್ದಾರೆ. ಆಲ್ರೆಡಿ ಅಮೆರಿಕದಲ್ಲಿ ಅದಕ್ಕೆ ಪರ್ಮಿಷನ್ ಇದೆ, ಆಸ್ಟ್ರೇಲಿಯಾದಲ್ಲಿ ಪರ್ಮಿಷನ್ ಇದೆ, ಇಂಗ್ಲೆಂಡ್ ಅಲ್ಲಿ ಪರ್ಮಿಷನ್ ಇದೆ. ಈಗ ಇಸ್ರಾಯೇಲ್ ದೇಶದಲ್ಲಿ ಕೂಡ ಕೇಳ್ತಾರೆ. ಸ್ಟ್ರೈಕ್ ನಡೀತಾ ಇದೆ, ಪ್ರೊಟೆಸ್ಟ್ ನಡೀತಾ ಇದೆ. ಆ ಕ್ಲಿಪ್ಪಿಂಗ್ ಕೂಡ ಕೊಡ್ತೀನಿ ನಿಮ್ಗೆ. ಏನಂತ ಅವರು ಒಂದು ಪ್ರೊಟೆಸ್ಟ್ ಮಾಡ್ತಾ ಇರೋದಂದ್ರೆ, ಇದು ಮಾಡ್ತಾ ಇರೋದಂದ್ರೆ, ನಾವು ಗಂಡಸರು ಮದುವೆ ಆಗೋಕೆ ನಮ್ಗೆ ಪರ್ಮಿಷನ್ ಕೊಡಿ, ಹೆಂಗಸರು ಮದುವೆ ಆಗೋದಕ್ಕೆ ನಮ್ಗೆ ಪರ್ಮಿಷನ್ ಕೊಡಿ. ಆಮೇಲೆ ಆ ತರ ಹೋಮೋಸೆಕ್ಸುವಾಲಿಟಿ ಅನ್ನೋದು ದೇವರ ಚಿತ್ತಕ್ಕೆ, ದೇವರ ಆಲೋಚನೆಗೆ, ಸೃಷ್ಟಿಗೆ ವಿರುದ್ಧ. ನಮಗೆ ಪರ್ಮಿಷನ್ ಕೊಡಿ ಅಂತ ಇಸ್ರಾಯೇಲ್ ಕಂಟ್ರಿ ಪೀಪಲ್ ಕೇಳ್ತಾ ಇದ್ದಾರೆ ಗವರ್ಮೆಂಟ್ ನ. ಜೂಸ್ ಪೀಪಲ್ ಇಸ್ರಾಯೇಲ್ ಅವರಂದ್ರೆ ಸಿಂಪಲ್ ಆಗಿ ಕೇಳ್ಬೇಡಿ, ಇಸ್ರಾಯೇಲ್ ಅವರ ಕೇಳಬಾರ್ದು. ಇಸ್ರಾಯೇಲ್ ಅಂದ್ರೆ ದೇವ್ರ ಭಯ ಇರೋರು, ಇಸ್ರಾಯೇಲ್ ಅಂದ್ರೆ ದೇವ್ರ ಭಯ ಇರೋರು. ಪುಣ್ಯಕ್ಷೇತ್ರ ಅಂದ್ರೆ ತಾನೇ ಅದನ್ನ ಪುನೀತ ಭೂಮಿ. ಅಲ್ಲಿಗೆ ಹೋಗಿ ಬಂದ್ಬಿಟ್ರೆ ಪರಲೋಕಕ್ಕೆ ಹೋಗ್ಬಿಡ್ತೀರಂತೆ. ಅಲ್ಲೆಲ್ಲ ಬಾರ್ಗಳು ಕ್ಲಬ್ಗಳೆಲ್ಲ ಬಂದ್ಬಿಟ್ಟಿದೆ. ಸ್ವಾಮಿ ಶಿಲ್ಬೆ ಎತ್ಕೊಂಡು ಹೋದ್ನಲ್ಲ, ಆ ರಸ್ತೆಯಲ್ಲಿ ಕುಡ್ಕೊಂಡು ಕೊಕೋ ಕೋಲಾ ಕುಡ್ಕೊಂಡು ಡ್ರಿಂಕ್ಸ್ ಕುಡ್ಕೊಂಡು ಹತ್ತಾರೆ. ಹಲ್ಲೆಲೂಯಾ. ಅದಕ್ಕೆ ಏನಂತ ಇದ್ದಾರೆ ಆ ದೇಶನ? ಸೊದೋಮ್ ಗೊಮೋರನ ಏನ್ ಮಾಡ್ದ ದೇವರು? ಸುಟ್ಟು ಬಿಸಾಕ್ತ. ಸೊದೋಮ್ ಗೊಮೋರರ ಕಾರ್ಯಗಳು ಎಂತದ್ದು? ಆ ಲೋಟ ಕರಕರೆ ಕಿರಿಕಿರಿ ಮಾಡ್ಕೊಂಡಂತೆ. ಅದಕ್ಕೆ ವಾಕ್ಯ ಓದಿ, 2 ಪೇತ್ರ 2:6, 2 ಪೇತ್ರ 2:6, 2 ಪೀಟರ್ 2:6, 2 ಪೇತ್ರ 2 ಅಧ್ಯಾಯವು 6 ವಚನ. ಆತನು ಸೊದೋಮ್ ಗೊಮೋರ ಪಟ್ಟಣಗಳನ್ನು ಸುಟ್ಟು ಬೂದಿ ಮಾಡಿ ಮುಂದೆ ಭಕ್ತಿಹೀನರಾಗಿ ಬದುಕುವವರ ಯಾಕೆ
ಸುಟ್ಟಾಕಿದೆ ಹೇಳಿ? ಯಾಕೆ ಹೇಳಿ? ಅಲ್ಲ, ಇವತ್ತಿರೋ ನಾವು, ಇವತ್ತು ಬದುಕಿರೋ ನಾವು, ಈ ಭೂಮಿಯಲ್ಲಿ ಸಂಚರಿಸೋ ನಾವು, ಈ ಭೂಮಿಯಲ್ಲಿ ಹೋರಾಡ್ತಾ ಇದ್ದೀರಲ್ಲ ನಾವು, ಮುಂದೆ ಹುಟ್ಟೋ ಮಕ್ಕಳು, ಅದೇ ಈ ಕ್ರಿಯೆ ಜರುಗುತ್ತಲ್ವಾ? ಈ ಸೊದೋಮ್ ಗೊಮೋರ ಒಂದು ಸುಟ್ಟಾಕಿದ ಕಾರ್ಯ ಇದೆಯಲ್ಲ, ತದನಂತರ ಹುಟ್ಟಿದ ಜನಗಳು ಯಾರು ಇವ್ರ ತರ ಪಾಪಗಳನ್ನ, ತಪ್ಪುಗಳನ್ನ, ಅಪರಾಧಗಳನ್ನ, ಅನ್ಯಾಯವನ್ನ, ಅಕ್ರಮವನ್ನ, ಲಿಂಗಕ್ಕೆ ವಿರುದ್ಧವಾಗಿ, ಭೋಗಕ್ಕೆ ವಿರುದ್ಧವಾಗಿ ಸೆಕ್ಸ್ ಅನ್ನ ಮಾಡ್ತಾರೋ, ದೇವ್ರ ಭಯ ಇದ್ದೀರಾ, ಅನ್ಯಾಯವಾಗಿ ನಡ್ಕೊಳ್ತಾರೋ, ಅವರಿಗೆ ಸೊದೋಮ್ ಗೊಮೋರ ಆಗಿದ್ದ ಗತಿನೇ ಆಗುತ್ತೆ ಅಂತ ಬಂದಿದೆ. ನೋಡ್ಕೊಳ್ಳಿ, ಕರೆಕ್ಟಾ? ಕರೆಕ್ಟಾ ಇಲ್ವಾ? ಇನ್ಮೇಲೆ ಮಾಡೋರಿಗೆ ಏನ್ ಗತಿ ಅಂತೆ? ಸುಟ್ಟಾಕಿದ ಮೇಲೆ ಏನ್ ಸುಟ್ಟಾಕಿದಂತೆ ದೇವರು? ಸೊದೋಮ್ ಗೊಮೋರ ತರ ಯಾರು ಮಾಡ್ತಾರೋ ಆ ಎಲ್ಲಾ ದೇಶದವ್ರಿಗೂ, ಎಲ್ಲಾ ಜನರಿಗೂ ಸೊದೋಮ್ ಗೊಮೋರ ಗತಿನೇ. ಬೆಂಕಿನ ಸುಡೋದಕ್ಕೆ ಇಟ್ಟಿದ್ದಾನ ದೇವ್ರ ಭೂಮಿನ? ಖಂಡಿತನಾ? ಈಗ ಭಾರತದಲ್ಲಿ ಕೂಡ ಪ್ರೊಟೆಸ್ಟ್ ನಡೀತಾ ಇದೆ, ಸ್ಟ್ರೈಕ್ ನಡೀತಾ ಇದೆ. ಗಂಡಸರು ಹೆಂಗಸರು ಮ್ಯಾರೇಜ್ ಆಗೋದಕ್ಕೆ ನಮ್ಗೆ ಕಾನೂನನ್ನ ಮಾಡ್ಕೊಡಿ ಅಂತ ಸೆಂಟ್ರಲ್ ಗೌರ್ಮೆಂಟ್ ನ 2 years ಇಂದ ಕೇಳ್ತಾ ಇದ್ದಾರೆ. ಇಸ್ರಾಯೇಲ್ ಅಂತೂ ತುಂಬಾ ಮುಂದೆ ಹೋಗ್ಬಿಟ್ಟು ಕೆಲವರು ಮದುವೆನೇ ಆಗ್ಬಿಟ್ಟವ್ರು ಆ ರೀತಿ. ಅದು ದೇವರ ಚಿತ್ತಕ್ಕೆ ವಿರುದ್ಧವಾಗಿ. ಹೆಂಗಸು ಗಂಡಸು ಹೆಂಗಸು ಮದುವೆ ಆಗೋದೇ ದೇವರ ಚಿತ್ತ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಎಲ್ಲಾ ದೇಶಗಳಿಗೂ ಅದು ಹೋಗ್ಬಿಡ್ತಾ ಇದೆ, ಎಲ್ಲಾ ದೇಶಗಳಿಗೂ. ಹಲ್ಲೆಲೂಯಾ. ಆ ವಿಡಿಯೋಗಳೆಲ್ಲ ನಿಮ್ಗೆ ಕಳ್ಸಕ್ ಬೇಸರ ಆಗುತ್ತೆ, ಅದೆಲ್ಲ ನೋಡಕ್ ಅಸಹ್ಯ ಆಗುತ್ತೆ. ಆಮೇಲೆ ಪಾಸ್ಟ್ ಇಂಥವೆಲ್ಲ ನೋಡ್ತಾರೆ ಅಂದ್ಬಿಟ್ಟು ನನ್ನ ಅನ್ಕೊಂಡ್ಬಿಡ್ತೀರ ನನಗೆ. ಆಮೇಲೆ ಹಲ್ಲೆಲೂಯಾ, ಅಷ್ಟು ಅಸಹ್ಯವಾಗಿರ್ತದೆ ಆ ಕಾರ್ಯ, ಸೊದೋಮ್ ಗೊಮೋರ ಕೆಲಸಗಳು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೆಣ್ಣು ಮಕ್ಳು ಇದಾರೆ ಅಂದ್ರೆ, ಇಲ್ಲ ನಮ್ಗೆ ಗಂಡಸರೇ ಬೇಕು, ಕಳಿಸಿ ಅವ್ನ ಈಚೆಗಡೆ, ನೀನ್ ಎಲ್ಲಿಂದ ಬಂದಿರೋ ತರಬೇಸಿ ನಮಗೆ ಹೇಳ್ತೀಯ ನೀನು, ನಾವ್ ಈ ಊರಲ್ಲಿ ಹುಟ್ಟು ಬೆಳೆದಿರೋರು ಅಂತ ಲೋಕರನ್ನ ಬೈಬಿಟ್ರು. ನಿಜನ ಇಲ್ವಾ? ಜನ ಒಂದಿನ ಆದಿಕಾಂಡ. ಹಲ್ಲೆಲೂಯಾ, ಎಷ್ಟೋ ಧನ್ಯನು. ಅವೇ ಏನಂದ್ರೆ ಏನ್ ಮಾಡ್ತಾರಂದ್ರೆ ದೇವರು ಯಾವ ವಚನದಲ್ಲಿ ಹೇಳ್ತಾ ಇದ್ದಾನೆ, ಸೊದೋಮ್ ಗೊಮೋರ ತರ ಯಾವ ಕುಟುಂಬಗಳು, ಯಾವ ಜನಗಳು, ಯಾವ ದೇಶದವರು ತಪ್ಪು ಮಾಡ್ತಾರೋ, ಯಾವ ಭಾಷೆಯವರು, ಯಾವ ಜನಾಂಗದವರು ತಪ್ಪು ಮಾಡ್ತಾರೋ ಅವ್ರನ್ನ ಸೇಮ್ ಇದೇ ತರ ಸೊದೋಮ್ ಗೊಮೋರ ಮೇಲೆ ಬೆಂಕಿ ಗಂಧಕಗಳನ್ನ ಸುರಿಸಿ ಭೂಮಿಯನ್ನ, ಆ ಕುಲಗಳನ್ನ, ಕುಟುಂಬಗಳನ್ನ ಸುಟ್ಟಾಕ್ತೀವಿ. ಸುಟ್ಟಾಕ ಲೋಟದಲ್ಲಿ ಏನ್ ಮಾಡ್ದ ದೇವರು? ಪೂರ್ತಿ ಓದ್ಕೊಳ್ಳಿ, ಮನೆಗೆ ಹೋಗಿ ಅಧ್ಯಾಯನ ಆದಿಕಾಂಡನ ಪೂರ್ತಿ ಮನೇಲಿ ಓದ್ಕೊಳ್ಳಿ. ಅವೇ 19ನೇ ಅಧ್ಯಾಯನ ಲೋಟನ ಹೆಂಡತಿಯನ್ನ, ಮಕ್ಕಳನ್ನ ಈಚೆ ಕರ್ಕೊಂಬಂದ ದೇವರು. ಹೋಗೋದು ಗುಡ್ಡದಲ್ಲಿ ಸೇರ್ಕೊಳ್ಳೋದಕ್ಕೆ, ನೀ ಪರಲೋಕದಲ್ಲಿ ಹೋಗಿ ಸೇರೋ ತನಕ ಭೂಮಿಯನ್ನ ಸುಡಲ್ಲ. ನಿನ್ ಪರಲೋಕ ಓಡೋದ್ ಬೇಗ, ಬಿಡಿ ಭೂಮಿಯನ್ನ, ಬಿಟ್ಬಿಡಿ ಬೇಸ್ಮೆಂಟ್ ಅನ್ನ, ಬಿಡಿ ಭೂಮಿಯನ್ನ ಬಿಟ್ಬಿಟ್ಟು ಬೇಗ ಯೇಸುವಿನ ಓಡ್ಬೇಕು. ಲೋಟ ತರ ಓಡ್ಬೇಕು, ಲೋಟ ಹೆಣ್ಮಕ್ಳ ತರ, ಅವ್ರ ಹೆಂಡತಿ ತರ ಹಿಂತಿರುಗಿ ನೋಡ್ಬೇಡ. ಸೊದೋಮ್ ಗೊಮೋರ ತರ ಹೋಗಿ ಹೇಳಿದ್ರೆ ಕೂಡ ಈ ಭೂಮಿನ ಸುಟ್ಟಾಗ್ತಾನೆ, ಈ ಸೊದೋಮ್ ಗೊಮೋರ ಸುಟ್ಟಾಗ್ತಾನಂತ ಲೋಟ ಹೇಳಿದ್ರೆ ಅವ್ರ ಅಳಿದ್ರು, ನಗುದ್ರಂತ. ಭೂಮಿನ ಸುಟ್ಬಿಡ್ತಾನಂತೆ, ಏರಿಯಾನ ಸುಟ್ಬಿಡ್ತಾನಂತೆ, ಈ ಸಿಟಿನ ಸುಟ್ಬಿಡ್ತಾನಂತೆ. ಬಂದ್ಬಿಡಿ, ಎಂಗೇಜ್ಮೆಂಟ್ ಆಗಿದ್ದಂತೆ ಅವ್ರ ಮಕ್ಕಳಿಗೆ ಯಾರಿದ್ರೆ ನಿಮ್ಗೆ ಬೇಕಾಗಿರೋನ ಕರ್ಕೋ, ಅವ್ರ ಅನೀತಿವಂತರಾಗಿದ್ರು ಕರ್ಕೋ ಅಂತ ಹೋಗಿ ಲೋಟದ ಸುವಾರ್ತೆ ಹೇಳಿದ್ರೆ ಕೇಳಿಲ್ಲ ಅಂತ. ನೀನ್ ಹೇಳಿದ್ರೆ ಇವತ್ತು ಕೆಲವರು ಕೇಳ್ತಾ ಇದ್ದಲ್ಲ ಸುವಾರ್ತೆ, ಈ ಭೂಮಿಗೆ ನ್ಯಾಯ ತೀರ್ಪಿದೆ, ಪಾಪದಲ್ಲಿ ಸಾಯಬಾರ್ದು, ಯೇಸುವಿನ ಸುವಾರ್ತೆ ನಂಬು, ದೇವ್ರ ಕಡೆಗೆ ತಿರುಗು, ನಿನಗೆ ಸ್ವರ್ಗ ಬರ್ತದೆ, ಪರಲೋಕ ಸಿಗ್ತದೆ, ನರಕ ಮರಣ ಈ ಲೋಕ ಮೋಸ ಅಂತ ನೀನ್ ಹೇಳ್ದಾಗ ಕೇಳ್ತಾ ಇಲ್ಲಲ್ಲ ಕೆಲವರು ಅಂತವ್ರು. ಆದ್ರೆ ಅವ್ರು ಬರ್ಲಿ ಅಂತ ಪ್ರೇಮ ಬರ್ತಾರೆ, ನೀನ್ ಪ್ರೇಯರ್ ಮಾಡ್ತಾರೆ, ವಾಕ್ಯ ಹೇಳ್ತಾರೆ ಅವರು. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಬಂದಿಲ್ಲ ಅವರು. ಆಮೇಲೆ ಇವ್ರು ಬಂದ್ರು, ತಪ್ಪಿಸ್ಕೊಂಡ್ರು, ಹಿಂದಕ್ಕೆ ತಿರುಗಿ ನೋಡ್ಲು, ಉಪ್ಪಿನ ಕಲ್ಲಾಗ. ಅದಕ್ಕೆ ಭೂಮಿಯನ್ನ ತಿರುಗಿ ನೋಡ್ಬೇಡ, ಹಿಂತಿರುಗಿ ನೋಡ್ಬೇಡ, ಪರಲೋಕನ ನೋಡು, ಯೇಸುವನ್ನ ನೋಡು, ಸಿಂಹಾಸನವನ್ನ ನೋಡು, ನಿತ್ಯ ಜೀವವನ್ನ ನೋಡು, ಪರಲೋಕದಲ್ಲಿ ಗಂಟು ಮಾಡಿಟ್ಕೋ.
ಇಲ್ಲ, ಅಲ್ಲಿ ರೋಗ ಇಲ್ಲ, ಅಲ್ಲಿ ವ್ಯಾಧಿ ಇಲ್ಲ, ಅಲ್ಲಿ ಸೂರ್ಯನೂ ಇಲ್ಲ, ಸಂಸಾರನೂ ಇಲ್ಲ, ಮಕ್ಕಳು ಹೆಂಡತಿ ಗಂಡ ಮಕ್ಕಳು ಅನ್ನೋದು ಏನೂ ಇಲ್ಲ. ಏನಪ್ಪಾ ಇದು ಏನಪ್ಪಾ ಅಂತ ಹೇಳ್ತೀಯಲ್ಲ, ದೇವ ತೂತರ ತರ ಇರ್ತೀಯ. ಓಡು ಬೇಗ ಸೊದೋಮ್ ಗೊಮೋರನ ಬಿಟ್ಟು. ಈ ಭೂಮಿನೇ ಸೊದೋಮ್ ಗೊಮೋರ, ಈ ಭೂಮಿನೇ ಸೊದೋಮ್ ಗೊಮೋರ. ಈ ಸಂದೇಶದ ಮೂಲಕ ನಿನ್ನನ್ನು ದೇವರು ಕರೀತಾ ಇದ್ದಾರೆ. ಈ ಭೂಮಿ ಸೊದೋಮ್ ಗೊಮೋರ. ಅವರೊಳಗೆ ಸೇರ್ಕೊಂಡಿದ್ದ ಗುಡ್ಡ, ಲೋಟನ ಮಕ್ಕಳು ಕುಟುಂಬ ಸೇರ್ಕೊಂಡಿದ್ದ ಗುಡ್ಡನೇ ಪರಲೋಕ ರಾಜ್ಯ. ನೀನು ಅಲ್ಲಿ ಹೋಗೋ ತನಕ ನಾನು ಏನು ಮಾಡಕ್ಕಾಗಲ್ಲ ಅಂತ ಲೋಟನಿಗೆ ದೇವರು ಹೇಳ್ತಾರೆ ಸ್ಪಷ್ಟವಾಗಿ. ಬೇಗ ಓಡೋಗ್ಬಿಡು. ಭೂಮಿ ಆಸೆ ಆಕಾಂಕ್ಷೆ ನಾನು ನಂದು ಅನ್ನೋದ ತೊರೆದು ಬಿಡು. ಮನೆಯಲ್ಲಿ ಓದ್ಕೊಳ್ಳಿ ದಯವಿಟ್ಟು ಬೈಬಲ್ನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪ್ರಕಟಣೆ ಗ್ರಂಥ 8ನೇ ಅಧ್ಯಾಯ 7-8. ಪ್ರಕಟಣೆ ಗ್ರಂಥ ರೆವಲ್ಯೂಷನ್ ಚಾಪ್ಟರ್ 8 7-8. ప్రకటన గ్రంథము 8వ అధ్యాయం 7-8. வெளிப்படுத்தின விசேஷம் 8வது அதிகாரம் 7ರಿಂದ 8வது ವಚನ. ಮೊದಲನೆಯ ದೇವದೂತನು ತುಂತುರಿಯನ್ನು ಊದಿದಾಗ ಆ ರಕ್ತದಲ್ಲಿ ಕಲಿಸಿದ್ದ ಆನೆ ಕಲ್ಲಿನ ಮಳೆಯು ಬೆಂಕಿಯು ಫೈರ್, ಬೆಂಕಿಯು ಅಗ್ನಿ, ಬೆಂಕಿ, ಆಮೆನ್, ನೆರುಪು, ನೆರುಪು ಸುರಿಸಲ್ಪಟ್ಟವು. ಭೂಮಿಯೊಳಗಿಂದ 3ರಲ್ಲಿ 1 ಭಾಗ, 33 ಭಾಗ ಏನಾಯ್ತು ಭೂಮಿಲಿಗೆ? ಈ ಮುದ್ರೆಯನ್ನು ಹಾಕುವಾಗ ಏನಾಗ್ತದೆ? ಈ ಮುದ್ರೆಯನ್ನು ಹೊಡೆಯುವಾಗ ಏನಾಗುತ್ತೆ? ಈ ತುಂತುರಿಯನ್ನು ಊದುವಾಗ ಏನಾಗುತ್ತೆ? ಸುಟ್ಟೋಯ್ತದೆ. ಸುಟ್ಟೋದ್ಮೇಲೆ ಏನೂ ಇಲ್ಲ ಅಂತ ಅದು ಸಮುದ್ರ ಇರ್ಲಿ, ಭೂಮಿ ಇರ್ಲಿ, ಆಕಾಶ ಇರ್ಲಿ, ಪಕ್ಷಿಗಳಿರ್ಲಿ, ಮೀನುಗಳಿರ್ಲಿ, ಎಲ್ಲದಕ್ಕೂ ಹೇಳ್ತಾರೆ. ಇನ್ನ ಕೆಳಗಡೆ ನಾವು ಓದ್ಕೊಂಡು ಹೋಗ್ತಾ ಇದ್ರೆ ಎಲ್ಲ ನಾಶನ ಸ್ವಲ್ಪ ಹಂತವಾಗಿ ನಾಶನ ಮಾಡಾಕ್ತಾರೆ. ಕೊಡ್ತಾ ಇದ್ದೀನಿ ವಾಕ್ಯಗಳು ನಿಮಗೆ. ಆಮೆನ್. ಆ ಭೂಮಿಯಲ್ಲಿ 1/4 ಭಾಗ, 3ರಲ್ಲಿ 1 ಭಾಗ, 33 ಭಾಗ ಸುಟ್ಟೋಯ್ತು. ಭೂಮಿ 3ರಲ್ಲಿ 1 ಭಾಗ, ಮರಗಳಲ್ಲಿ 3ರಲ್ಲಿ 1 ಭಾಗ, ಹಸಿರು ಹುಲ್ಲೆಲ್ಲ. ಹಾಗಾದ್ರೆ ಹಸುಗಳಿಗೆ ಹುಲ್ಲಿರಲ್ಲ ಅವಾಗ. ಅಲ್ಲ, ಇದೆಲ್ಲ ಕಥೆ ಅಲ್ಲ, ಇದೆಲ್ಲ ಸ್ಟೋರಿ ಅಲ್ಲ, ರಿಯಲ್ ಆಗಿ ನಡೆಯೋದು ಹೇಳ್ತಾ ಇರೋದು. ಇನ್ನೂ ನಡೆದಿಲ್ಲ ಈ ವಾಕ್ಯ, ಇನ್ನು ಈ ವಾಕ್ಯ, ಈ ಪ್ರವಾದನೆ ಮರ ನೆರವೇರಿಲ್ಲ, ಇನ್ನು ನೆರವೇರಿಲ್ಲ. ಪ್ರೈಸ್ ದಿ ಲಾರ್ಡ್. ಹಸಿರು ಹುಲ್ಲೆಲ್ಲ ಏನಾಯ್ತು? ಸುಟ್ಟೋಯ್ತು. ಆಮೇಲೆ ನನ್ನ ಕಡೆ ನೋಡಿ. 2ನೇ ದೇವದೂತನು ಆಯ್ತಮ್ಮ, 2 ವಚನ ಆಯ್ತಲ್ಲ. ಓದಮ್ಮ. 2ನೇ ದೇವದೂತನು ತುಂತುರಿಯನ್ನು ಊದಿದಾಗ ಬೆಂಕಿ ಹತ್ತಿ ಉರಿಯುವ. 8ನೇ ವಚನ ನೋಡಿ. ಬೆಂಕಿ ಹತ್ತಿ ಉರಿಯುವ ಬೆಟ್ಟವೋ ಎಂಬಂತೆ ಒಂದು ವಸ್ತು ಸಮುದ್ರದಲ್ಲಿ ಹಾಕಲ್ಪಟ್ಟು. ಸಮುದ್ರ ಏನು? ಭೂಮಿಗಿಂತ 3/4 ಪಟ್ಟು ದೊಡ್ಡದು. 75% ಸಿಯಾ, 25% ಅರ್ಥ, 25% భూమి, 69% సముద్రము. ఏమయ్య సముద్రము? ఏనాಯ್ತು ಓದಮ್ಮ? ಆ ವಸ್ತು ಸಮುದ್ರದಲ್ಲಿ ಹಾಕಲ್ಪಟ್ಟಿತು. ಆಗ ಸಮುದ್ರದೊಳಗೆ 3ರಲ್ಲಿ 1 ಭಾಗ ರಕ್ತವಾಯಿತು. ರಕ್ತನೇ. ನೀರೇನಾಗೋಯ್ತು? ಕುಡಿಯಕ್ಕಾಗಲ್ಲ, ಮೀನುಗಳು ಸತ್ತೋಗುತ್ತದೆ, ಪ್ರಾಣಿಗಳು ಸತ್ತೋಗುತ್ತೆ, ಹೋಗೋಕ್ಕೂ ಒಂಥರ ಸ್ಮೆಲ್ಲು, ಎಲ್ಲ ಕೆಟ್ಟೋಯ್ತು. ನೋಡಿ, ಸ್ವಲ್ಪ ದೇವರು ಸರ್ವಶಕ್ತನು. ಇವುಗಳಿಗೆಲ್ಲ ನೀನು ಇರಲ್ಲ. ಈಗಲೆಲ್ಲ ನಾನು ಹೇಳ್ತಾ ಇದ್ದೀನಲ್ಲ, ಈ ಆಪತ್ತುಗಳು ವಿಪದ್ರವಗಳು ಸಂಭವಿಸುವಾಗ ನಾನು ಹೇಳ್ತಾ ಇಲ್ಲ, ಬೈಬಲ್ ಹೇಳ್ತಾ ಇದೆ, ನಾನು ಹೇಳ್ತಾ ಇಲ್ಲ, ಯೋಹಾನನ ಮೂಲಕ ಪರಿಶುದ್ಧಾತ್ಮ ಹೇಳ್ತಾ ಇದ್ದೇನೆ, ಇವಾಗ ನನ್ನ ಮೂಲಕ ಪರಿಶುದ್ಧಾತ್ಮ ಹೇಳ್ತಾ ಇದ್ದೇನೆ. ಈ ಮಾತುಗಳು ಯಾವ ನರ ಮನುಷ್ಯನಲ್ಲ, ನಾನು ಕೂಡ ನರ ಮನುಷ್ಯನೇ. ಬೈಬಲ್ ಹೇಳ್ತದೆ, ಪ್ರಕಟಣೆ ಗ್ರಂಥ ಹೇಳ್ತದೆ, ಯೋಹಾನ ಬರೆದಿರೋ ಗ್ರಂಥ ಅದು. ಯಾವ ಸೈನ್ಸ್ ವಿಜ್ಞಾನಿ ಬರೆದಿರೋದಲ್ಲ. 3ರಲ್ಲಿ 1 ಭಾಗ ಸಮುದ್ರ ರಕ್ತ ಆಗುತ್ತೆ. ರಕ್ತ ಆದ್ಮೇಲೆ ಒಂದು ಪ್ರಾಣಿ ಕೂಡ ಅಲ್ಲಿರಲ್ಲ. ಆಮೆನ್, ಹಲ್ಲೆಲೂಯಾ,
ಸಮುದ್ರ ಎಷ್ಟು ಜನ ಕೇಳಿದ್ರ? ಡೆತ್ ಸಿಯ ಕೇಳಿಲ್ವಾ? ಮೃತ್ಯು ಸಮುದ್ರ ಕೇಳಿಲ್ವಾ? ಮೃತ್ಯು ಸಮುದ್ರ ಅಪ್ಪ ನಾನು ಎಷ್ಟೋ ಧನ್ಯನಪ್ಪ. ಹಲ್ಲೆಲೂಯಾ. ಈಗಿದೆ ಅಲ್ಲಿ ಹೋದ್ರೆ ಸತ್ತೋಗ್ಬಿಡ್ತಾರೆ ಜನ. ಏನನ್ನ ಹೋಗಿ ಪ್ರಾಣಿಗಳನ್ನ ಹೋಗಿ ಅದೇನೋ ಪಾಯ್ಸನ್ ಮಿಕ್ಸ್ ಆಗಿದ್ದು ಏನೋ ಗೊತ್ತಿಲ್ಲ, ಯಾರು ಹೋಗೋದಿಲ್ಲ. ಅದ್ರ ಹೆಸರೇ ಮೃತ್ಯು ಸಮುದ್ರ. ಬೈಬಲ್ ಇದರಲ್ಲಿ ಇದೆ, ನೋಡ್ಕೊಳ್ಳಿ. ಮೃತ್ಯು ಸಮುದ್ರ ಇದೆ, ಇದು ಓಪನ್ ಮಾಡ್ಕೊಂಡು ನೋಡ್ಕೊಳ್ಳಿ. ಆಮೆನ್. ಹಲ್ಲೆಲೂಯಾ. ಮುಂದೆ ಈ ಮುದ್ರೆಗಳೆಲ್ಲ ಹೊಡೆದಿಲ್ಲ, ತುತ್ತೂರಿಗಳು ಇರಲಿಲ್ಲ, ಈಗ್ಲೇನೆ ಅದಿದೆ. ಅಲ್ಲಿ ಹೋದ್ರೆ ಜನ ಸತ್ತು ಹೋಗ್ತಾರೆ. ಅಮೆಜಾನ್ ಇದ್ರಲ್ಲಿ ಹೋದ್ರೆ ಸತ್ತು ಹೋಗ್ತಾರೆ. ಅದು ಭಯಂಕರ ಕಾಡು, ಭಯಂಕರ ಏರಿಯಾ, ಯಾವುದು ಇರಲ್ಲ. ನೀವು ಕೇಳ್ತಾರ ಕೆಲವು ಯಾನಗಳನ್ನ, ಕೆಲವು ಸ್ಥಳಗಳನ್ನ, ಕೆಲವು ಗಾಡ್ ಸೆಕ್ಷನ್ಗಳನ್ನ, ಕೆಲವು ಮೌಂಟೇನ್ಗಳನ್ನ, ಕೆಲವು ವಿಚಿತ್ರ ಸ್ಥಳಗಳನ್ನ, ಭಯಂಕರ ಸ್ಥಳಗಳನ್ನ, ಬ್ಯೂಟಿಫುಲ್ ಸ್ಥಳಗಳನ್ನೆಲ್ಲ ಹೇಳ್ತಾ ಇದ್ದೀರಲ್ಲ. ಕೆಲವು ಬೆಟ್ಟ, ನಂದಿ ಬೆಟ್ಟ, ಮೌಂಟೇನ್ ಶಿಖರ, ಆಮೇಲೆ ಹಿಮಾಲಯ ಪರ್ವತ, ಏನೇನೋ ಕೇಳ್ತೀರಲ್ಲ, ಯಾವುದು ಇರೋದಿಲ್ಲ. ಯಾವ ಬೆಟ್ಟನೂ ಇರಲ್ಲ. ಯಾಕೆ? ಯೇಸು ಸ್ವಾಮಿ ಬೆಟ್ಟದ ಮೇಲೆ ಹಿಡಿತಾರಲ್ಲ, ಎಣ್ಣೆ ಮರಗಳ ಗುಡ್ಡ, ಅದು ಕೂಡ ಇರಲ್ಲ. ಕಣ್ಣು ಕಾಣಿಸೋದು ಏನು ಇರಲ್ಲ. ಇವನ್ ಯೇಸು ಸ್ವಾಮಿ ಸಮಾಧಿ ಕೂಡ ಬೂದಿ ಆಗೋಗುತ್ತೆ. ಈ ಕಣ್ಣು ಕಾಣಿಸೋದು ಏನು ಇರೋದಿಲ್ಲ, ಕಂಪ್ಲೀಟ್ ಬೆಂಕಿ ಸುಟ್ಟ ಹಾಕುತ್ತೆ. ಆಗ ನಾವು ಪರಲೋಕದಲ್ಲಿ ಇರ್ತೀವಿ. ಅವಾಗ ಒಂದು ಧೈರ್ಯ ಮಾತು ಹೇಳ್ತಾನೆ ಇದ್ದೀನಿ, ಭಯ ಪಡಬಾರ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಕಟಣೆ ಗ್ರಂಥ 16:8-9, ప్రకటన గ్రంథము 16:8-9, పద వెలుపడిన విశేషం 16:8-9. నాలుగనేవను తన పాత్ర తెలుగది ಸೂರ್ಯನ ಮೇಲೆ ಉಯ್ದನು. ಯಾರ ಮೇಲೆ? ಯಾರು ಉಯ್ದಿದ್ದು? ನೀವು ಸೂರ್ಯನ ಹತ್ರ ಯಾರನ್ನ ಹೋಗಿದಾರಾ? ಸೂರ್ಯನ ಹತ್ರ ಹೋಗಿದಾರಾ? ಯಾರು ಹೋಗಕ್ಕಾಗಲ್ಲ. ಇಲ್ಲಿರೋ ಬಿಸಿಲಿಗೆ ಸುಟ್ಟೋಗ್ತೀವಿ. ಎಲ್ಲಿಂದೋ ಎಷ್ಟೋ ಕಿಲೋಮೀಟರ್ ದಿಂದ ದೂರ ಬರೋ ಸೂರ್ಯನಿಗೆ ಇಲ್ಲೇ ಸುಟ್ಟೋಗ್ತಾ ಇದ್ದಾರೆ ಜನಗಳು. ಹೋಗಲ್ಲ. ಒಬ್ಬ ದೇವದೂತನು ಹೋಗ್ಬಿಟ್ಟು ಆ ಸೂರ್ಯನ ಮೇಲೆ ಆ ಪಾತ್ರೆಯಲ್ಲಿ ಇರೋದನ್ನ ಉಯ್ತಾನಂತೆ. ಸೂರ್ಯ ಏನಾಗ್ತಾನಂತೆ ನೋಡಿ. ಆಗ ಸೂರ್ಯನಿಗೆ ಕಾಡು ಬಿಸಿಲಿನಿಂದ ಮನುಷ್ಯನನ್ನ ಖಂಡಿಸುವ ಅಂದ್ರೆ ಸುಟ್ಟಾಕುವ ಅಂತ ಅರ್ಥ. ಖಂಡಿಸುವ ಇಂಗ್ಲಿಷ್ ಅಲ್ಲಿ ಬರ್ನ್ ಅಂತಾರೆ. ಅದನ್ನ ಬರ್ನ್ ಮಾಡೋದು. ಅರ್ಥ ಆಯ್ತಲ್ಲ ಇವಾಗ? ಓದ್ತಾ ನಾವೆಲ್ಲ ಇಂಗ್ಲಿಷ್ ಅವರಾಗೋಗ್ತಾ ಇದೀವಿ. ಅಪ್ಪಟ್ಟು ಕನ್ನಡ, ತೆಲುಗು, ತಮಿಳು, ಹಿಂದಿ ಹೇಳಿದ್ರೆ, ಸಂಸ್ಕೃತ ಹೇಳಿದ್ರೆ ಅರ್ಥ ಆಗಲ್ಲ. ಇಂಗ್ಲಿಷ್ ಹೇಳ್ಬಿಟ್ರೆ ಪಕ್ಕ ಅರ್ಥ ಆಗುತ್ತೆ ಬೇಗ. ಹಲ್ಲೆಲೂಯಾ, ಆಮೆನ್. ಬರ್ನ್ ಆಗ್ಬಿಡ್ತೀರಂತೆ. ಓದಮ್ಮ. ಮನುಷ್ಯನು ಬಲವಾದ ಕಾವಿನಿಂದ ಕಂದಿ ಹೋದರು ಅವರು ದೇವರನ್ನು ಗಣಪಡಿಸುವ ಹಾಗೆ ಮಾನಸಾಂತರ ಮಾಡಿಕೊಳ್ಳದೆ ಉಪದ್ರವಗಳ ಮೇಲೆ ಅಧಿಕಾರವುಳ್ಳ ದೇವರ ನಾಮವನ್ನ ದೂಷಿಸಿದರು. ಈ ಓದ್ತರ ವಾಕ್ಯ ಯಾವಾಗ ನೆರವೇರೋದಂದ್ರೆ, ಕ್ರಿಸ್ತು ವಿರೋಧಿ ಸೈತಾನನ ಮಗನಿಗೆ ದೇವರು 7 ವರ್ಷ ಈ ಭೂಮಿಯನ್ನ ಒಪ್ಪಿಸ್ತಾರೆ. ಆ ಟೈಮಲ್ಲಿ ನಡೆಯೋದನ್ನ ಇಲ್ಲಿ ಬರ್ದಿರೋದು. ಇವಾಗ ಇನ್ನೂ ನಡೆದಿಲ್ಲ. ಈ ಪ್ರವಾದನೆ ಇನ್ನೂ ನೆರವೇರಿಲ್ಲ. ಯೇಸು ಕ್ರಿಸ್ತನು ಸೈತಾನಿಗೆ, ಅವನ ಮಗನಿಗೆ 7 ವರ್ಷ, ಹೆಂಗೆ ದೇವರಿಗೆ ಯೇಸು ಕ್ರಿಸ್ತನ ಮಗನಿದ್ದಾನೋ ಅದೇ ತರ ಸೈತಾನ್ಗೂ ಮಗನಿದ್ದಾನೆ. ಅವನ್ನ ಆಂಟಿ ಕ್ರೈಸ್ಟ್ ಅಂತಾರೆ. ಕ್ರಿಸ್ತು ವಿರೋಧಿ ಅಂತಾರೆ ತೆಲುಗಲ್ಲಿ. ಕನ್ನಡದಲ್ಲಿ ಕ್ರಿಸ್ತು ವಿರೋಧಿನೇ. ತಮಿಳಲ್ಲಿ ಅಂತಿ ಕ್ರಿಸ್ತು. ಆಂಟಿ ಕ್ರೈಸ್ತು ಈ ಭೂಮಿಯನ್ನ ಆಳ್ವಿಕೆ ಮಾಡುವಾಗ ಇದು ನೆರವೇರ್ತದೆ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಆಮೆನ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಎಲ್ಲ ಹೇಗಿದೆ ನೋಡೋಣ. ನಾನು ಆಲ್ರೆಡಿ ಫಸ್ಟ್ ಸ್ಟಾರ್ಟಿಂಗ್ ಹೇಳ್ಬಿಟ್ಟೆ, ಒಂದು 7 ವಿಡಿಯೋ ಕಳಿಸಿದ್ದೀನಿ, ಅದನ್ನೆಲ್ಲ ನೋಡ್ಕೊಳ್ಳಿ. ಸರಿ, ಈ ಬೆಂಕಿ ಎಲ್ಲೆಲ್ಲಿದೆ ನಾವು ನೋಡೋಣ. ನಾನು ಹೇಳ್ತೀನಿ, ನಮ್ಮ ಸುತ್ತಲೂ ಬೆಂಕಿ ಇದೆ. ಆಕಾಶದಲ್ಲಿ ಬೆಂಕಿ ಇದೆ, ಸಮುದ್ರದ ಕೆಳಗಡೆ ಬೆಂಕಿ ಇದೆ, ನಮ್ಮ ಮನೆ ಕೆಳಗಡೆ ಬೆಂಕಿ ಇದೆ, ನಮ್ಮ ಮನೆ ಮುಂದ್ಗಡೆ ಬೆಂಕಿ ಇದೆ, ಬೆಟ್ಟಗಳಲ್ಲಿ ಬೆಂಕಿ ಇದೆ, ನದಿಗಳಲ್ಲಿ ಬೆಂಕಿ ಇದೆ. ಎಲ್ಲಿ ಹೋದ್ರೂ ಬೆಂಕಿ ಇದೆ. ಎಲ್ಲಿ ಹೋದ್ರೆ ಏನಿದೆ? ಬೆಂಕಿ ಇದೆ. ಹಲ್ಲೆಲೂಯಾ.
ನಾವು ಪ್ರಕಟಣೆ ಗ್ರಂಥ ಓದುವಾಗ ಆ 6ನೇ ಅಧ್ಯಾಯದಲ್ಲಿ 14ನೇ ವರ್ಷದಲ್ಲಿ ಅದೊಂದು ಸೋಲಾರ್ ಸುನಾಮಿ ಬಂದಿದೆ. ಹಂಗ್ ಬರ್ದಿಲ್ಲ ಹೆಸರು, ಅದನ್ನ ಸೋಲಾರ್ ಸುನಾಮಿ ಅಂತಾರೆ. ಆಮೇಲೆ ಇಂಗ್ಲಿಷ್ ಅಲ್ಲಿ ಗ್ಲೋಬಲ್ ವಾರ್ಮಿಂಗ್ ಅಂತ ಹೆಸರು ಕೊಟ್ಟಿದ್ದಾರೆ. ಇಂಗ್ಲಿಷ್ ಅಲ್ಲಿ ಏನು 2 ಪದ ಇದೆ, ಗ್ಲೋಬಲ್ ವಾರ್ಮಿಂಗ್, ಅಲ್ಲೆಲ್ಲೂಯಾ, ಸೋಲಾರ್ ಸುನಾಮಿ. ಅದ್ರ ಬಗ್ಗೆ ವಿಡಿಯೋ ಇದೆ, ನೋಡ್ಕೊಳ್ಳಿ. ವಿಡಿಯೋದಲ್ಲಿದೆ, ಅದನ್ನು ನೋಡ್ಕೊಳ್ಳಿ. ಬೆಂಕಿ ಹೆಂಗ್ ಬರ್ತೈತಂತ. ಇದು ಹೇಗಂದ್ರೆ ಸೂರ್ಯ ಈಗ ಎಷ್ಟು ನ್ಯೂಸ್ ನೋಡ್ತೀರಾ? ನನಗೆ ಯಾರು ಇಬ್ರು ಹೇಳಿದ್ರೆ ಸರ್, ಎಷ್ಟು ಜನ ನ್ಯೂಸ್ ನೋಡ್ತೀರಾ? ಸೂರ್ಯನಲ್ಲಿ ಏನ್ ಬಂದಿದೆ ಹೇಳಿ ಇವಾಗ? ಮಾರ್ಪಾಟು, ಕಪ್ಪು ಚುಕ್ಕೆ ಬಂದಿದೆ, ಕ್ರಾಕ್ ಬಂದಿದೆ, ಓಲುಗಳು ಬಂದಿದೆ. ಹೆಂಗಂದ್ರೆ ಹೇಳ್ಬೇಕಂದ್ರೆ ಫುಟ್ಬಾಲು ಸೂರ್ಯ, ಫುಟ್ಬಾಲು ಮಾತಾಡಿ. ನಿಮ್ಮ ಮಕ್ಕಳು ಫುಟ್ಬಾಲ್ ಆಡ್ತೀನಿ ಅಂತೀರಾ, ನೀವು ಮಾತಾಡೋದಿಲ್ಲ ಅಂತೀರಾ? ಹೇಳಿ. ಭೂಮಿ ಏನು? ಸಾರಿ, ಸೂರ್ಯ ಯಾರು? ಗೋಲಿ ನೋಡಿದ್ದೀರಾ? ಭೂಮಿ ಅಷ್ಟೇ ಇರೋದು. ಸೂರ್ಯನ ಮುಂದ್ಗಡೆ, ಫುಟ್ಬಾಲ್ ಮುಂದ್ಗಡೆ ಗೋಲಿ ಹೆಂಗಿರ್ತೈತೆ ನೋಡಿ. ಇಲ್ಲ ಬಾಲ್ ಅನ್ಕೊಳ್ಳಿ, ನೀವು ಗೋಲಿ ಅಂದ್ರೆ ಬೇಜಾರ್ ಫೀಲಿಂಗ್ ಅಲ್ಲಿ ಇದ್ದೀರಾ. ಎಲ್ಲಾರು ಬೇಜಾರ್, ಏನ್ ನಾವ್ ಇಷ್ಟು ಚಿಕ್ಕದ್ರಲ್ಲಿ ಇದ್ದೀರಿ ಅಂತ. ಸೂರ್ಯ ಫುಟ್ಬಾಲ್, ಚಿಕ್ಕ ಬಾಲ್ ಇದೆ, ಮಕ್ಕಳಾಡೋ ಬಾಲು. ಭೂಮಿ ಇದ್ದಂಗೆ ಎಷ್ಟು ಓಲ್ ಬಿದ್ದಿದೆ ಅಂದ್ರೆ ಆ ಓಲ್ ಒಳಗಡೆ ಭೂಮಿ ಹೋಗ್ಬಿಡ್ತೈತೆ. ಅದ್ರ ಒಳಗಡೆಯಿಂದ ಬರೋ ಬೆಂಕಿ ಏನಾದ್ರೂ ಈಚೆ ಬಂದ್ರೆ ಮನುಷ್ಯರು ಸುಟ್ಟು ಬೂದಿ ಆಗೋದು. ಓಲ್ ಆಗೋಗಿದೆ. ಯಾಕಂದ್ರೆ ಓಝೋನ್ ಪದರ ಫುಲ್ ನಾಶ ಆಗ್ಬಿಟ್ಟಿದೆ. ಸೈಂಟಿಸ್ಟ್ಗಳು ಹೇಳ್ತಾರೆ, ವಿಜ್ಞಾನಿಗಳು ಹೇಳ್ತಾರೆ, ವಿಮರ್ಶಕರು ಹೇಳ್ತಾರೆ, ಈ ಕಾರ್ಖಾನೆಗಳಿಂದ ಹೋಗೋ ಹೊಗೆ, ಕೆಮಿಕಲ್, ಈ ಗಾಡಿಗಳಿಂದ ಹೋಗೋ ಹೊಗೆ, ಪೆಟ್ರೋಲ್ ಸುಟ್ಟ ಮೇಲೆ ಹೋಗ್ತೈತಲ್ಲ, ಆ ಇಂಗಾಲದ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ ಇಂದ ಆ ತರ ಆಗಿದೆ ಅಂತ. ಗಾಡಿಗೆ ಓಡಿಸಿಲ್ಲ ಅಂದ್ರೆ ಕೂಡ ಅದಾಗುತ್ತೆ. ಕಾರ್ಖಾನೆಯಿಂದ ಕೆಟ್ಟು ಹೊಗೆ, ಪೊಲ್ಯೂಷನ್, ಆ ಬ್ಯಾಡ್ ಪೊಲ್ಯೂಷನ್ ಹೋಗಿಲ್ಲ ಅಂದ್ರೆ ಕೂಡ ಆಗುತ್ತೆ. ಬೈಬಲ್ ಅಲ್ಲಿ ಬರ್ದಿರೋದ್ರಿಂದ ನಾನು ಆ ಗ್ಯಾರಂಟಿಯಲ್ಲಿ ಹೇಳ್ತಾ ಇದ್ದೀನಿ. ಹಲ್ಲೆಲೂಯಾ. ಆದ್ರಿಂದ ಬರೋ ಪವರ್ ಹೆಂಗಿರ್ತದಂದ್ರೆ ಭೂಮಿಯಲ್ಲಿ ಮನುಷ್ಯ ತಡಿಯಕ್ಕಾಗಲ್ಲ. ದೇವ್ರು ಇನ್ನೂ ಅದಕ್ಕೆ ಅನುಮೋದನೆ ಕೊಟ್ಟಿಲ್ಲ ನೋಡಿ. ವರ್ಷ ಪ್ರತಿ ಸಿಟಿ ಹೀಟ್ ಜಾಸ್ತಿ ಆಗ್ತದೆ ನೋಡಿ. ಎವ್ರಿ ಇಯರ್ ಏನ್ ಹೇಳ್ತಾರೆ ಎಲ್ಲಾ ಜನ, ಲಾಸ್ಟ್ ಇಯರ್ ಗಿಂತ ಈ ಇಯರ್ ಜಾಸ್ತಿ ಹೀಟ್ ಇದೆಯಪ್ಪ. ಬ್ಯಾಂಗ್ಳೂರ್ ಪರವಾಗಿಲ್ಲ, ಒಳ್ಳೆ ಕ್ಲೈಮೇಟ್, ಯಾವ ಊರ್ನು ಬಿಡಲ್ಲ. ಬ್ಯಾಂಗ್ಳೂರಲ್ಲ, ತುಮಕೂರಲ್ಲ, ಮೈಸೂರಲ್ಲ, ಮಂಡ್ಯ ಅಲ್ಲ, ಯಾವ ಊರ್ನು ಬಿಡಲ್ಲ ದೇವ್ರು. ಆ ಭೂಮಿಗಿಂತ ಹೈಟನ ಇರ್ಲಿ, ಭೂಮಿಗಿಂತ ಕೆಳಗಡೆ ಇರ್ಲಿ, ಚೆನ್ನೈಗೆ ಏನ್ ಗತಿನೋ ಬ್ಯಾಂಗ್ಳೂರ್ಗೂ ಸೇಮ್ ಗತಿನೇ ಅಷ್ಟೇ. ಡೆಲ್ಲಿಗೆ ಏನ್ ಗತಿನೋ ಚೆನ್ನೈಗೂ ಸೇಮ್ ಗತಿನೇ. ಅಹಮದಾಬಾದ್ಗೆ ಏನ್ ಗತಿನ ಮಂಗಳೂರಿಗೂ ಸೇಮ್ ಗತಿನೇ. ಸಮುದ್ರದ ಪಕ್ಕದಲ್ಲಿದೆ ಅದು ಮಂಗಳೂರು, ಅದಕ್ಕೂ ಕಾರವಾರಕ್ಕೂ ಸೇಮ್ ಇದೆ ಸ್ಥಿತಿನೇ. ನೀವು ಬೇಗನ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಒಂದು ಪಕ್ಕದಲ್ಲಿ ಯಾರಿಗೋ ಡಿಸ್ಕೌಂಟ್ ಕೊಟ್ಟು ನಾಶನ ದೇವರು ಮಾತಾಡಲ್ಲ. ಭೂಮಿಗಂದು ಮಾತಾಡ್ಬಿಟ್ರೆ ಅದು ಟೋಟಲ್ ಆಗಿ ಚೆನ್ನೈಯು ಭೂಮಿಗೆ ಸೇರಿದೆ, ಬ್ಯಾಂಗ್ಳೂರು ಭೂಮಿಗೆ ಸೇರಿದೆ, ಹೈದರಾಬಾದ್ ಭೂಮಿಗೆ ಸೇರಿದೆ, ಅಹಮದಾಬಾದ್ ಭೂಮಿಗೆ ಸೇರಿದೆ, ಆಮೇಲೆ ಡೆಲ್ಲಿನೂ ಭೂಮಿಗೆ ಸೇರಿದೆ, ಬೇರೆ ಕಂಟ್ರಿ ಎಲ್ಲ UK ಎಲ್ಲ USSR ಎಲ್ಲ ಭೂಮಿಗೆ ಸೇರಿದೆ. ಮೇಲಿಂದ ಏನ್ ಬರ್ತದೆ ಸೂರ್ಯನಿಂದ, ಆ ವಿಡಿಯೋ ನೀವು ನೋಡ್ಬಿಟ್ಟು ನಾನು ಹೇಳಿದ ಕರೆಕ್ಟ್ ಅಂತ ಪ್ರೂಫ್ ಮಾಡ್ಕೊಂಡು ಆಮೇಲೆ ನಾನು ನಂಬಿ. ಆಮೇಲೆ ಈ ವಾಕ್ಯಗಳೆಲ್ಲ ಕೇಳ್ತಾ ಇದ್ದೀರಲ್ಲ, ಮನೆಗೆ ಹೋಗ್ಬಿಟ್ಟು ಓದ್ರಿ. ನಾನು ಹೇಳಿದ ಮೇಲೆ ನಂಬಿಕೆ ಇಡಬೇಡಿ ದಯಮಾಡಿ. ಬೆರೇಕ ಸಭೆಯವ್ರ ತರ, ಥೆಸಲೋನಿಕ ಸಭೆಯವ್ರ ತರ ಮನೆಗೆ ಹೋಗ್ಬಿಟ್ಟು ಬ್ರದರ್ ಹೇಳಿದ್ ಕರೆಕ್ಟಾ, ಸಾರ್ ಹೇಳಿದ್ ಕರೆಕ್ಟಾ, ಪಾಸ್ಟರ್ ಹೇಳಿದ್ ಕರೆಕ್ಟಾ, ಆ ಅಣ್ಣ ಹೇಳಿದ್ ಕರೆಕ್ಟಾ, ಆ ತಮ್ಮ ಹೇಳಿದ್ ಕರೆಕ್ಟ್ ಅಂತ ಮನೇಲಿ ಹೋಗಿ ನೋಡಿ. ದೊಡ್ಡವರು ಚಿಕ್ಕವರು, ತಾಯಿದಿರಾ, ಅಣ್ಣಂದಿರಿದ್ದೀರಾ, ಇಲ್ಲಿ ಬ್ರದರ್ಸ್ ಇದ್ದೀರಾ, ತಮ್ಮಂದಿರಿದ್ದೀರಾ, ಸಿಸ್ಟರ್ಸ್ ಇದ್ದೀರಾ, ಹೋಗ್ಬಿಟ್ಟು 1 ಸಾರಿ 10 ಸಾರಿ ಹುಡುಕ್ಲಾಡಿ. ಅವ್ರು ಹೇಳಿದ್ರಲ್ಲಿ ಏನಾದ್ರೂ ಸತ್ಯ ಇದೆಯಾ, ಸುಳ್ಳು ಹೇಳ್ತಾರ ಅವ್ರು ನಂಬೇಕಾ, ನಂಬೇಡವಾ, ನೆಕ್ಸ್ಟ್ ಮೆಸೇಜ್ಗೆ ನಾವು ಮನಸ್ಸು ಕೊಡ್ಬೇಕಾ, ಕೊಡಬಾರ್ದಾ, ಇಲ್ಲ ಬೇರೆ ಸಭೆಗೆ ಹೋಗ್ಬೇಕಾ, ದೇವ್ರಿಗೆ ಏನಾದ್ರೂ ಮೊರೆ ಇಟ್ಟು ದೇವ್ರೆ ಇದು ಹೇಗೆ ಅಂತ ಕೇಳ್ಬೇಕು. ಎಲ್ಲದಕ್ಕೂ ಧ್ಯಾನ ಮಾಡಿ. ಈ ದಿನದಲ್ಲಿ ಬಹಳ ಬೋಧನೆಗಳು ಬಂದಿದೆ. ಆದ್ರೆ ನಾನು ಹೇಳೋದೇನಂದ್ರೆ, ಯಾರು ಹೇಳೋದು ಕರೆಕ್ಟ್ ಅಂತ ಪರೀಕ್ಷೆ ಮಾಡೋದು ನಿನ್ ಮೇಲಿರೋ ಭಾರ. ನಿನ್ ಮೇಲಿರೋ ಭಾರ. ನೀನೇ ನಿನ್ನ ಆತ್ಮನ ರಕ್ಷಿಸ್ಕೊಳ್ಬೇಕು. ನಿನ್ನ ಆತ್ಮಕ್ಕೆ ನೀನೇ ದೇವರಿಗೆ ಉತ್ತರ ಕೊಡ್ಬೇಕು. ನಿನ್ನ ಆತ್ಮಕ್ಕೆ ನೀನೇ ದೇವರಿಗೆ
ಉತ್ತರ ಕೊಡ್ಬೇಕು, ಭೂಮಿಯಲ್ಲಿ ಹೆಂಗೋ ಜೀವಿಸ್ತೆ ಅಂತ. ನನ್ಗೆ ಗೊತ್ತಿಲ್ಲ ದೇವ್ರೆ ಅಂದ್ರೆ ತಿಳ್ಕೊಬೇಕಾಗಿತ್ತು ಅಂತಾನೆ, ಕೇಳ್ಬೇಕಾಗಿತ್ತು ಅಂತಾನೆ, ನನಗೆ ಪ್ರೇಯರ್ ಮಾಡ್ಬೇಕಾಗಿತ್ತು ಅಂತಾನೆ. ನಾನು ಅಕ್ಷರ ಜ್ಞಾನ ಕೊಡ್ತಾ ಇದ್ದೆ ನಿನಗೆ, ವಿದ್ಯಾ ಸಂಬಂಧ ನಿಕ್ಷೇಪ ನನ್ನಲ್ಲಿ ಇದೆ ಅಂತ ಕೊಲ್ಲಾಸ್ಯ ಗ್ರಂಥ 2ನೇ ಅಧ್ಯಾಯ 2ನೇ ವಚನ ನೀನು ಓದ್ಲಿಲ್ವಾ ಅಂತ ಕೇಳ್ತಾನೆ. ನೀನು ಯಾವಾಗ್ಲೂ ಕೆಲಸ ಆಫೀಸು, ದುಡ್ಡು, ಮನೆ ಫ್ಯಾಮಿಲಿ, ವರ್ಕ್, ಕಸ್ಟಮರ್, ಪ್ಯಾಸೆಂಜರ್, ವರ್ಕರ್ಸ್, ಆಮೇಲೆ ಮಾತುಗಳು ಸಾಕಾಗಲ್ಲ ಅಂತ ಹೊರದೆ ನನಗೆ ಸಮಯ ಕೊಟ್ಟಿಲ್ಲ, ಈಗ ನನಗೆ ಗೊತ್ತಿಲ್ಲ ಅಂತೀಯಾ? ಆಮೇಲೆ ಒಂದು ರೂಪಾಯಿ ತರ ಯಾರು ಇಟ್ಕೊಂಡ್ರು ಅವ್ರ ಕೈ ಕಾಲನ್ನ ಕಟ್ಟಿ ಎಲ್ಲಿಗೆ ಹಾಕೋದು? ಕಾರ್ಖಾನೆ. ಅದೇ ನನಗೆ ಅದಕ್ಕೆ ನೀವು ಯಾರು ಹಂಗ ಹಾಕ್ಬಾರ್ದು ಅಂದ್ರೆ ಪ್ರತಿ ವಾರ ನಿಮ್ಗೆ ಮಾತಾಡೋದು. ಯಾವಾಗಲೂ ಅಬ್ರಾಹ್ಮನ ಕತೆ, ಯೋಬನ ಕತೆ, ಇಸಾಕನ ಕತೆ, ದಾವೀದನ ಕತೆ, ಅಬ್ರಾಹ್ಮನ ಕತೆ, ಪೇತ್ರನ ಕತೆ, ಅವ್ನು ಹಿಂಗ್ ಮಾಡ್ದ, ಅದ್ ಹೇಳೋಣ ಒಂದು 5 ನಿಮಿಷ. ಯಾವಾಗ ದೇವ್ರ ವಾಕ್ಯಕ್ಕೆ ತಕೊಂಡ್ ಬರ್ತಾನೆ. ಈಗ ಹೇಳ್ದೆ ನಾನು ಎಷ್ಟು ಜನತೆ ಇರಬೇಕು, ಅವನ್ನ 2 ನಿಮಿಷ ಸೇರಿಸಿ ಆಡ್ ಮಾಡಿದೆ ಅದ್ರೊಳಗಡೆ. ನೈಸಲ್ಲ, ಹಲ್ಲೆಲೂಯಾ. ಇವ್ರ ಜೊತೆ ಅದು ಕೂಡ ಇರ್ತೈತೆ. ಆದ್ರಿಂದ ನೀವು ಹೆಚ್ಚಾಗಿ ಬೈಬಲ್ಗೆ ಧ್ಯಾನ ಮಾಡಿ, ನೀವು ಪರ್ಸನಲ್ ಬೈಬಲ್ ಓದಿ, ನೀವು ಸ್ವಂತವಾಗಿ ಯಾವಾಗಲೂ ಬೈಬಲ್ ಓದೋದು ನಿಮ್ಗೆ ಸ್ವಂತ ಬುದ್ಧಿ ಇರಲಿ. ಇನ್ನೊಬ್ಬರ ಮೇಲೆ ಬೋಧಕರ ಮೇಲೆ ಡಿಪೆಂಡ್ ಆಗ್ಬೇಡ. ಆಮೇಲೆ ನೋಡೋಣ, ಫಸ್ಟ್ ನೀನ್ ಓನ್ ಬೈಬಲ್ ಸ್ಟಡಿ ಇರ್ಲಿ. ಬೈಬಲ್ ಕಾಲೇಜ್ ಹೋದ್ರೆ ಕೂಡ ಓನ್ ಬೈಬಲ್ ಸ್ಟಡಿ ನಿಮ್ಗೆ ಇರ್ಲಿ. ಎಷ್ಟೇ ಸ್ಕೂಲಲ್ಲಿ ಹೇಳ್ಕೊಟ್ರೇನು ಮನೆಯಲ್ಲಿ ಬಂದು ಮಗು ಓದೋ ಮಗುನೇ ಪಾಸ್ ಆಗೋದು. ಮನೇಲಿ ಯಾವ ಬುಕ್ ತೆಗಿತಾರೋ, ಮನೇಲಿ ಯಾವ ಸ್ಟೂಡೆಂಟ್ ಬಂದು ಬುಕ್ ತೆಗಿತೈತೋ ಅವ್ರು ಮಾತ್ರನೇ ಪಾಸ್ ಆಗ್ತಾರೆ. ಅಲ್ಲಿ ಮಾತ್ರ ಕೇಳಿಟ್ಟು ಬಂದು ಮಿಕ್ಕಿ ಟೈಮ್ ಎಲ್ಲ ಟಿವಿ, ಮೊಬೈಲ್, ಹೊರಗಡೆ ಮಕ್ಕಳ ಜೊತೆ ಗೋಲಿ, ಬಾಲು, ಆಟ, ಸೈಕಲ್ಲು, ಇಲ್ಲಿ ತಿರುಗು ಅಲ್ಲಿ ತಿರುಗು, ಊರುಗಳು, ಸ್ಟೂರು ಅಂತ ಓದೋ ಮಗು ಏನೇ ಸುಮ್ಮನೆ ತಳ್ಳಬೇಕು. ಜ್ಞಾನ ಬುದ್ಧಿ ಬೆಳೆದ್ರೆ ಅಂತ ಇರ್ತೈತೆ ಅಷ್ಟೇ. ಹಲ್ಲೆಲೂಯಾ. ಎಸ್, ಸನ್ ಸ್ಪಾಟ್ ಅಂತಾರೆ. ಏನಂತಾರೆ ಅದನ್ನ? ಸನ್ ಸ್ಪಾಟ್. ಕ್ರಾಕ್ ಅಂತ ಇನ್ನೊಂದು ಮಾತು ಅಂತಾರೆ. ಏನಂತಾರೆ ಅಂದ್ರೆ ಸೂರ್ಯನಲ್ಲಿ ಕ್ರಾಕ್ ಬಿಟ್ಟಿದಂತೆ, ಸೂರ್ಯನಲ್ಲಿ ಸನ್ ಸ್ಪಾಟ್ ಆಗಿದಂತೆ, ಸೂರ್ಯನಲ್ಲಿ ಹೋಲ್ಸ್ ಬಿದ್ದಿದಂತೆ. ಆ ಹೋಲ್ ಒಳಗಡೆ ಭೂಮಿ ಆರಾಮಾಗಿ ನುಗ್ಬಿಡ್ತದಂತೆ. ಚಿಕ್ಕ ಹೋಲ ಬಿದ್ದಿರೋದು ಸೂರ್ಯನಲ್ಲಿ, ಆ ಭೂಮಿ ಅದರೊಳಗಡೆ ಆರಾಮಾಗಿ ನುಗ್ಬಿಡ್ತದೆ. ಅಷ್ಟು ದೊಡ್ಡ ಇದು ಬಿದ್ದಿದಂತೆ. ಸೂರ್ಯ ಭೂಮಿಗಿಂತ ಎಷ್ಟೋ ದೊಡ್ಡವನು ಮರಿಬೇಡಿ. ಸುಮಾರು ಕಿಲೋಮೀಟರ್ ದೂರ ಇದ್ದಾನೆ, ಮರಿಬೇಡಿ. ಹಲ್ಲೆಲೂಯಾ. 3 ಆಕಾಶಗಳಲ್ಲಿ ಫಿಲ್ಟರ್ ಆಗಿ ನಮ್ಗೆ ಸನ್ರೈಸ್ ಬರೋದು, ಸೂರ್ಯನ ಕಿರಣಗಳು ಡೈರೆಕ್ಟ್ ಆಗಿ ಏನಾರ ನಮ್ಮ ಮೇಲೆ ಸೂರ್ಯನ ಕಿರಣ ಬಿದ್ರೆ ನಾವು ಯಾರೊಬ್ಬರು ಇರೋದಿಲ್ಲ. 3 ಆಕಾಶದಲ್ಲಿ ಫಿಲ್ಟರ್ ಆಗಿ ಓಝೋನ್ ಇಂದ ಬಂದು ಲಾಸ್ಟ್ ನಮ್ಮ ಮೇಲೆ ಬೀಳೋದೆ ಸೂರ್ಯನ ಕಿರಣ. ಸ್ಟ್ರೈಟ್ ಆಗಿ ಏನಪ್ಪ ಅಂದ್ರೆ ನಾವೆಲ್ಲ ಸುತ್ತೋಗ್ತೀವಿ. ಅಷ್ಟು ಚೆನ್ನಾಗಿ ಭೂಮಿಯನ್ನ ದೇವರು ಅಂದವಾಗಿ ಸಿಸ್ಟಮೆಟಿಕ್ ಆಗಿ ಉತ್ಪತ್ತಿ ಉಂಟು ಮಾಡಿದ್ದಾರೆ. ಮೇಲೆ ಒಂದು ಮ್ಯಾಗ್ನೆಟ್, ಕೆಳಗಡೆ ಒಂದು ಮ್ಯಾಗ್ನೆಟ್ ಇಟ್ಟು ಕರೆಕ್ಟ್ ಆಗಿ ಎಷ್ಟು ಚೆನ್ನಾಗಿ 1 ಅವರ್ಗೆ 2000 ಕಿಲೋಮೀಟರ್ ತಿರುಗ್ತೈತೆ ಭೂಮಿ. ಎಷ್ಟು ಕಿಲೋಮೀಟರ್? ನಾವ್ ಯಾರು ಸಣ್ಣ ಗಟ್ಟಿಯಾಗಿ ನಿಂತಿರ್ತೀವಿ, ಯಾರು ಹಿಂಗ್ ಆಡಲ್ಲ. ಎಷ್ಟು ಸಿಸ್ಟಮೆಟಿಕ್ ಆಗಿ ದೇವರು ಉಂಟು ಮಾಡಿದೆ ನೋಡಿ ಭೂಮಿಯನ್ನು. ಹಲ್ಲೆಲೂಯಾ. ಎದ್ರ ಬಗ್ಗೆ ದೇವರು ಮಾತಾಡ್ತಾ ಇದ್ದಾರೆ? ಈ ಭೂಮಿಯನ್ನ ದೇವರು ಬೆಂಕಿಯಿಂದ ಸುಡೋದಕ್ಕೆ ಇಟ್ಟಿದ್ದಾರೆ, ನೀರಿಂದ ಅಲ್ಲ. ಕವಿಗಳು ಹೇಳ್ತಾರೆ, ಸೈಂಟಿಸ್ಟ್ ಹೇಳ್ತಾರೆ, ಉಪಗ್ರಹ ಅನ್ಯ ಜೀವಿಗಳು ಅಲ್ಲಿ ಹೋಗಿ ಸಂಶೋಧನೆ ಮಾಡೋರು ಹೇಳ್ತಾರೆ, ಪ್ರಳಯ ಬರುತ್ತೆ, ಐಸ್ಲ್ಯಾಂಡ್ಗಳು ಕರಗಿ ಭೂಮಿ ಮೇಲೆ ನೀರು ಬರ್ತಾ ಇದೆ. ಇಲ್ಲ, ಅದು ನೋವನ ಕಾಲದ ಭೂಮಿ ಮಾತ್ರ ನೀರಿಂದ ಉಂಟಾಗಿ ನೀರಲ್ಲೇ ನಾಶನ ಮಾಡ್ದ ಆಕಾಶ ಭೂಮಿನ. ಈಗಿರೋ ಆಕಾಶ ಭೂಮಿನ ಬೆಂಕಿಯಿಂದ ಸುಟ್ಟಾಗ್ತದೆ. ಹಲ್ಲೆಲೂಯಾ. 3 ವಾರದಿಂದ ಅಂತ್ಯಕಾಲದ ವಾಕ್ಯಗಳು ದೇವರು ಮಾತಾಡ್ತಾ ಇದ್ದಾರೆ. ಅಂತ್ಯಕಾಲದಲ್ಲಿ ಏನ್ ನಡೀತೈತೆ, ಅಂತ್ಯ ಸಮಯದಲ್ಲಿ ಏನ್ ನಡೀತದೆ ಅಂತ ಮಾತಾಡ್ತಾರೆ. ನೆಕ್ಸ್ಟ್ ವೀಕು ಸಭೆ ಅಂದ್ರೆ ಏನು, ಆರಾಧನೆ ಅಂದ್ರೆ ಏನು, ಚರ್ಚ್ ಅಂದ್ರೆ ಏನಂತ ಮಾತಾಡ್ತಾರೆ. ಸ್ವಲ್ಪ ರಿಲೀಫ್. 1-2 ವಾರ ಹಂಗೆ, 1-2 ವಾರ ಇದು ಕೊಡ್ತಾ 2 ಮಿಕ್ಸ್ ಆಗಿ ತಗೊಂಡು ಹೋಗ್ತಾರೆ. 1 ವಾರ ಪಾಪದ ಬಗ್ಗೆ, 1 ವಾರ ಪರಿಶುದ್ಧತೆ ಬಗ್ಗೆ, 1 ವಾರ ಪರಿಶುದ್ಧಾತ್ಮನ ಬಗ್ಗೆ, 1 ವಾರ ಆಮೇಲೆ ದೇವ್ರು ಇನ್ನು ಏನೇನು ನೀತಿ ಬಗ್ಗೆ, ನಂಬಿಕೆ ಬಗ್ಗೆ ಮಾತಾಡ್ತಾ ಇರ್ತಾರೆ. ಒಂದೊಂದು ಕೂಡ
ಪ್ರೈಸ್ ದ ಲಾರ್ಡ್. ಸೊ 3 ವಾರದಿಂದ ಅಂತ್ಯಕಾಲ ಹೇಗಿರ್ತದೆ, ಪ್ರಕಟಣೆ ಗ್ರಂಥ ಏನ್ ಹೇಳ್ತದೆ, ದಾನಿಯೇಲ ಗ್ರಂಥ ಏನ್ ಹೇಳ್ತದೆ, 66 ಪುಸ್ತಕಗಳು ಏನ್ ಹೇಳ್ತದೆ ಅದನ್ನ ಮಾತಾಡ್ತಾ ಇದ್ದಾರೆ. ಸೊ ಸೂರ್ಯನಲ್ಲಿ ಏನಾಗಿದೆ, ಸನ್ ಸ್ಪಾಟ್ ಅಂದ್ರೆ ಕ್ರ್ಯಾಕ್ ಅಂದ್ರೆ ಅದರೊಳಗಡೆ ಬ್ರೋಕ್ ಆಗಿದೆ. ಆ ಭೂಮಿ ಆ ಹೋಲಲ್ಲಿ ಆರಾಮಾಗಿ ಹೋಗ್ಬಿಡ್ತದೆ ಅಂತ, ಅಷ್ಟು ದೊಡ್ಡ ಹೋಲಾಗಿದೆ. ನಮ್ಗೆ ಅದು ಕಣ್ಣಿಗೆ ಹತ್ರ ಹೋಗಿ ನೋಡಿದ್ರಂತೆ ಚಿಕ್ಕದಾಗಿದೆ ಅಂತೆ. ಆ ಓಲೆ ಭೂಮಿ ನುಗ್ಗಷ್ಟಿದೆ ಅಂತೆ. ಸೂರ್ಯ ಬಂದು ಹುಟ್ಟಬಾರ್ದು, ಭೂಮಿ ಬಂದು ಒಂದು ಪಾಲಿದ್ದಂಗೆ, ಸಣ್ಣ ಪಾಲು. ಹಲ್ಲೆಲೂಯಾ, ಆಮೆನ್. ಇದ್ರ ಜೊತೆಗೆ ಈಗ ಆಕಾಶದಲ್ಲಿ ಏನಿದೆ, ಬೆಂಕಿ ಇದೆ, ಇದೆಯಾ ಇಲ್ವಾ? ನಾನು ಹಾಕಿರೋ ವಿಡಿಯೋದಲ್ಲಿ ನೋಡ್ಕೊಳ್ಳಿ, ಸ್ಟೇಟಸ್ ಅಲ್ಲಿ ಇದೆ, ಗ್ರೂಪ್ ಅಲ್ಲಿ ಇದೆ. ಆ 7 ವಿಡಿಯೋಗಳು ಪ್ರತಿಯೊಬ್ಬರು ನೋಡಿ, ಅದೆಲ್ಲ ಬರ್ದಿದೆ ಅಲ್ಲಿ, ಅದೆಲ್ಲ ಹೇಳಿದೆ. ಆಗ ನನ್ನ ಏನೋ ನಂಬಿ ನನ್ನನ್ನೆಲ್ಲ ದೇವ್ರು ನಂಬಿ, ಹಲ್ಲೆಲೂಯಾ, ನೀವು ತಿಳ್ಕೊಳ್ಳಿ. ಈಗ ಹೇಳ್ತಾರದು ಆ ವಿಡಿಯೋದಲ್ಲಿದೆ. ಆಮೆನ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಆಮೆನ್. ನೆಕ್ಸ್ಟ್ ಆಕಾಶದ ಮೇಲ್ಗಡೆ ಏನಿದೆ, ಬೆಂಕಿ ಇದೆ. ಸೂರ್ಯನಿಂದ ಬೆಂಕಿ ಬರ್ತದೆ. ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ, ನ್ಯೂಸ್ ಚಾನೆಲ್ ಹೇಳ್ತಾ ಇದೆ, ಬೈಬಲ್ ಹೇಳ್ತಾ ಇದೆ. ಆಮೆನ್, ಹಲ್ಲೆಲೂಯಾ. ನೆಕ್ಸ್ಟ್ ಮನುಷ್ಯನ್ ಬಿಟ್ಟಿದ್ದಾರಲ್ಲ, ಉಪಗ್ರಹಗಳು, ರಾಕೆಟ್ಗಳು ಎಲ್ಲ ಎಲ್ಲಿದೆ, ಎಲ್ಲಿದೆ ಹೇಳ್ರಿ? ಆಕಾಶದಲ್ಲೇ ಇದೆ. ಅವೆಲ್ಲ ಫುಲ್ ತುಂಬಾ ಇದೆ, ಟನ್ ಲೆಕ್ಕದಲ್ಲಿದೆ, ಲೋಡ್ ಲೆಕ್ಕದಲ್ಲಿದೆ. ಅದೆಲ್ಲ ಏನೆಲ್ಲ ದೇವರು ಬ್ಲಾಸ್ಟ್ ಮಾಡಿದ್ರೆ ಭೂಮಿ ಅದೆಷ್ಟೋ ಸ್ಕಂದ ಆಗುತ್ತಿದೆ ಒಂದೇ ಸಾರಿ. ಹಲ್ಲೆಲೂಯಾ, ಸುಮಾರು ಟನ್ ಲೆಕ್ಕದಲ್ಲಿದಂತೆ. ಗಾಡಿ ಎತ್ಕೊಂಡು ಹೋದ್ರೆ ಲೋಡ್ ತುಂಬ್ಕೊಂಡ್ ಮಾಡ್ಬೋದಂತೆ. ಫೇಲ್ಯೂರ್ ಆಗಿರೋ ರಾಕೆಟ್ಗಳು, ಈಥೇನು, ಮೀಥೇನು, ಆಮೇಲೆ ನೈಟ್ರೋಜನ್, ಆಮೇಲೆ ಅಲ್ಲೆಲ್ಲ ವೇಸ್ಟ್ ಬಿದ್ದಿದಂತೆ. ಆ ರಾಕೆಟ್ಗಳಲ್ಲೆಲ್ಲ ಇರೋ ಈಥೇನ್, ಮೀಥೇನ್ ಎಲ್ಲ ರಾಕೆಟ್ಗಳಲ್ಲಿ, ಉಪಗ್ರಹಗಳಲ್ಲಿ ಹಂಗೆ ಇದೆ. 2000 ನೋಟಲ್ಲಿ ಏನಿದೆ ಹೇಳ್ರಿ? ಹೊಸದು ಪಿಂಕ್ ಕಲರ್ ನೋಟಲ್ಲಿ. ಈಗ ನೋಟ್ ಯಾರ ಕೈಯಲ್ಲಿ ಜಾಸ್ತಿ ಇಲ್ಲ, ಎಲ್ಲ 500, 200, 20 rupees ಏನಿದೆ ಹೇಳಿ ಹಿಂದ್ಗಡೆ? ಉಪಗ್ರಹ ಇದೆ, ನೋಡ್ಕೊಳ್ಳಿ. ಆಮೆನ್, ಹಲ್ಲೆಲೂಯಾ. ಸ್ಯಾಟಲೈಟ್ಗಳೆಲ್ಲ ಬಿಡ್ತಾ ಇದಾರಲ್ಲ, ಸ್ಯಾಟಲೈಟ್ ಎಲ್ಲ ಒಂದು ದಿನ ಬೆಂಕಿಯಾಗಿ ಮಾರ್ಕೊಳ್ತದೆ. ನಾವು ನೆಕ್ಸ್ಟ್ ನಾವು ನೋಡೋದು ಆಕಾಶದಲ್ಲಿ ಬೆಂಕಿಯನ್ನು ನೋಡಿದ್ವಿ. ನೆಕ್ಸ್ಟ್ ಈಗ ಯಾರ್ಯಾರ ಮನೆ ಮುಂದ್ಗಡೆ ಗ್ಯಾಸ್ ಲೈನ್ ಹೋಗಿದೆ? ಯಾರ್ಯಾರ ಮನೆ ಮುಂದ್ಗಡೆ ಗ್ಯಾಸ್ ಲೈನ್ ಹೋಗಿದೆ? ನಮ್ಮ ಲೈನ್ ಹೊಡೆದಿದ್ದಾರೆ, ಎಲ್ಲ ಹೊಡೆದಿದ್ದಾರೆ. ನಾನು ಬೇರೆ ಲೇಔಟ್ಗಳೆಲ್ಲ ಹೋದೆ, ಆಶೀರ್ವಾದ ಕಾಲನಿ ಎಲ್ಲಾನು ಪೈಪ್ಗಳೇ ಒಳಗಡೆ ಕನೆಕ್ಷನ್ ಕೊಟ್ಬಿಟ್ಟಿದ್ದಾರೆ. ಆಮೇಲೆ ಇದು ಯಾವಾಗ ಒಂದು ಬಂತಂದ್ರೆ 2004 ಅಲ್ಲಿ ಅಮೆರಿಕ ಪ್ರೆಸಿಡೆಂಟ್ ಬಿಲ್ ಕ್ಲಿಂಟನ್ ಅಂತ ಸೈನ್ ಮಾಡಿ ಇಂಗ್ಲೆಂಡ್ ಅಲ್ಲಿ, ಅಮೆರಿಕದಲ್ಲಿ, ಕೆಲವು ಕಂಟ್ರೀಸ್ ಅಲ್ಲಿ ಅವನು 2004 ಅಲ್ಲಿ ಸ್ಟಾರ್ಟ್ ಮಾಡ್ದ. 2008 ಅಲ್ಲಿ ಇಂಡಿಯಾದಲ್ಲಿ ಸ್ಟಾರ್ಟ್ ಮಾಡಿದ್ರು. 2018 2 years ಬ್ಯಾಕ್ 23ನೇ ತಾರೀಕು, ಹಲ್ಲೆಲೂಯಾ, 11ನೇ ತಿಂಗಳು 2015ರಲ್ಲಿ ಕ್ಲಿಯರ್ ಆಗಿದೆ ಅಂತ ನಮ್ಗೆ ನ್ಯೂಸ್ ಬಂತು. ಎಲ್ಲ ಕಡೆ ಆಗ್ಬಿಟ್ಟಿದ್ದಾರೆ. ಮನೆ ಆನೆಗಲ್ಲಲ್ಲಿ ಅಂತದೊಂದು ಬ್ಲಾಸ್ಟ್ ಆಗ್ಬಿಟ್ಟು 2 ಮನೆ ಸುಟ್ಟೋಯ್ತು. ಆಮೆನ್, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಆಮೆನ್, ಪ್ರೈಸ್ ದ ಲಾರ್ಡ್. ಈಗ ನೆಕ್ಸ್ಟ್ ನಮ್ಮ ಭೂಮಿ ಕೆಳಗಡೆ ಇದೆ, ನಮ್ಮ ಕಾಲ್ ಕೆಳಗಡೆ ಬೆಂಕಿ ಇದೆ. ನಮ್ಮ ಕೆಳಗಡೆ ಬೆಂಕಿ ಮೇಲೆ ನಾವು ಓಡಾಡ್ತಾ ಇದ್ದೀವಿ. ಅದ್ರ ಮೇಲೆ ನಾವು ಬಾಂಡ್ಲಿ ಇದೆ, ಅದ್ರ ಮೇಲೆ ನಾವಿದ್ದೀವಿ. ಆಮೆನ್, ಅದ್ರ ಮೇಲೆ ನಾವಿದ್ದೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದ್ರೆ ಅದು ಏನ್ ಮಾಡಿರೋದಂದ್ರೆ, ನೀವು ಮೊಬೈಲ್ ರೀಚಾರ್ಜ್ ಮಾಡ್ಕೊಂತೀರಲ್ಲ, ಕೇಬಲ್ ರೀಚಾರ್ಜ್ ಮಾಡ್ತಿರಲ್ಲ, ಎಷ್ಟು ಯೂಸ್ ಮಾಡಿದ್ರೆ ಅಷ್ಟು ಕಟ್ಟೋದು, ಎಷ್ಟು ಗ್ಯಾಸ್ ಯೂಸ್ ಮಾಡಿದ್ರೆ ಅಷ್ಟು ಪೇ ಮಾಡ್ಬಿಡೋದು. ಆಮೇಲೆ ಈ ಸಿಲಿಂಡರು, ಈ ಗಾಡಿಗಳು, ಡ್ರೈವರ್ಗಳು, ಡಿಸ್ಟ್ರಿಬ್ಯೂಟರ್ಸು, ಇವೆಲ್ಲ ತಲೆನೋವು ತಪ್ಪೈತೆ ಅಂತ ಹೇಳ್ಬಿಟ್ಟು 2004 ಅಲ್ಲಿ ಅದನ್ನ ಜಾರಿಗೆ ತಂದು 2008 ಅಲ್ಲಿ ನಮ್ಮ ಇಂಡಿಯಾದಲ್ಲಿ ಸ್ಟಾರ್ಟ್ ಮಾಡಿದ್ರು. 10 years ಅಲ್ಲಿ ಆಲ್ಮೋಸ್ಟ್ ಎಲ್ಲ ಸಿಟಿಗಳಿಗೆ ಕಂಪ್ಲೀಟ್ ಹೊಡೆದಾಕಿದ್ದಾರೆ. ಕನೆಕ್ಷನ್ ಮಾತ್ರ ಬರಬೇಕು. ಕೆಲವು ಸಿಟಿಯಲ್ಲಿ ಕನೆಕ್ಷನ್ ಬಂದ್ಬಿಟ್ಟಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. 18,000 ರೂಪಾಯಿ ಇಸ್ಕೊಂಡು ಆಶೀರ್ವಾದ ಲೇಔಟ್ ಅಲ್ಲಿ ಒಂದೊಂದು ಮನೆಯಲ್ಲಿ ಕ್ಲೀನ್ ಆಗಿ ಪೈಪ್ ಹೊಡೆದು ಕರೆಂಟ್ ಬಿಟ್ಬಿಟ್ಟಿದ್ದಾರೆ. ಸೊ ಅದು ಕೂಡ ಯೇಸು ಕ್ರಿಸ್ತನ ಬರೋ ದಿನದಲ್ಲಿ ಬೆಂಕಿಯಾಗಿ ನಮಗೆ ಬ್ಲಾಸ್ಟ್ ಆಗುತ್ತೆ. ಹಲ್ಲೆಲೂಯಾ,
Hallelujah. Global warming ಬಗ್ಗೆ ಹೇಳಿದಲ್ವಾ? Praise the Lord. Hallelujah. Amen. Praise the Lord. ಶಿಖರಗಳಲ್ಲಿ ಏನಾಗ್ತದೆ ಹೇಳಿ? ಶಿಖರ, ಮೌಂಟೇನು, ಬೆಟ್ಟಗಳು ಬ್ಲಾಸ್ಟ್ ಆಗಿ ಲಾವಾ ಅಂತ ಹೊಡಿವು. ನಾನು ಕೊಟ್ಟಿರೋ ವಿಡಿಯೋಗಳಲ್ಲಿ ಕೂಡ ಇದೆ. ಈಗ ನಿಮ್ಗೆ ನೀವು ನೋಡ್ಕೊಂಡ್ರೆ ಆ ವಿಡಿಯೋ ಹಾಕಿದ್ದೀನಿ. ನನ್ನ ಸ್ಟೇಟಸ್ ಅಲ್ಲಿ ಇದೆ. ಈಗ ಬಂದಿರೋರು ಕೂಡ ಕೇಳಿಸ್ಕೊಳ್ಳಿ. ನನ್ನ ಸ್ಟೇಟಸ್ ಅಲ್ಲಿ ಇದೆ, ನಮ್ಮ ವಾಟ್ಸಪ್ ಗ್ರೂಪ್ ಅಲ್ಲಿ ಇದೆ. ಅದ್ರಲ್ಲಿ ಇದೆ ಒಂದು ಲಾವಾ ಅವ್ರು ಸುರಿದು ಕ್ಲೀನಾಗಿ ಬೆಂಕಿ ಬೆಟ್ಟಗಳಲ್ಲಿ ಉರಿದು ಆ ಕೆಳಗಡೆ ಉರಿದು ಎಲ್ಲ ಗಿಡಗಳು ದೊಡ್ಡ ದೊಡ್ಡ ಬಂಡೆಗಳೆಲ್ಲ ಬೂದಿಯಾಗಿ ಊರೊಳಗೆ ಬರ್ತಾ ಇದೆ. ಬೆಟ್ಟದಲ್ಲಿ ಬೆಂಕಿ ಇದೆ, ಮಾಳಿಗೆ ಕೆಳಗಡೆ ಭೂಮಿಯಲ್ಲಿ ಬೆಂಕಿ ಇದೆ, ಮೇಲ್ಗಡೆ ಆಕಾಶದಲ್ಲಿ ಬೆಂಕಿ ಇದೆ, ಸಮುದ್ರದಲ್ಲಿದೆ. ನಾನು ಇನ್ನೊಂದು ವಿಡಿಯೋ ಇದೆ, ಅದರಲ್ಲಿ ವಿಡಿಯೋದಲ್ಲಿ ನೋಡ್ಕೊಳ್ಳಿ. ಸಮುದ್ರದಲ್ಲಿ ಬರ್ತಾ ಇದೆ ಏನು? ಲಾವಾ, ಬೆಂಕಿ. ಬರವಾಗ ಏನಾಗ್ತಾ ಇದೆ ಗೊತ್ತಾ? ಬೆಂಕಿಯಾಗಿ ಬಂದದು ನೀರಲ್ಲಿ ಸೇರಿ ಹೊಗೆಯಾಗಿ ನೀರೆಲ್ಲ ಬಿಸಿಯಾಗಿ ಬಿಸಿ ನೀರು ತರ ಆವಿ ಬರ್ತಾ ಇದೆ. ಹಲ್ಲೆಲೂಯಾ. ಸಮುದ್ರದಲ್ಲಿ ಬೆಂಕಿ ಇದೆ, ಭೂಮಿಯಲ್ಲಿ ಬೆಂಕಿ ಇದೆ, ಆಕಾಶದಲ್ಲಿ ಬೆಂಕಿ ಇದೆ, ಎಲ್ಲ ಕಡೆ ಬೆಂಕಿ 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 ಬೆಂಕಿ. ಹಲ್ಲೆಲೂಯಾ. ಬೆಟ್ಟದಲ್ಲಿ ಬೆಂಕಿ, ಸಮುದ್ರದಲ್ಲಿ ಬೆಂಕಿ. ನಾನು ನೋಡಿರೋ ವಿಡಿಯೋಗಳಲ್ಲಿ, ನಾನು ಕೊಟ್ಟಿರೋ ವಿಡಿಯೋಗಳಲ್ಲಿ ನೀವು ನೋಡಿದ್ರೆ ನಾನು ಹೇಳ್ತಿರೋ ಪ್ರತಿಯೊಂದು ಕೂಡ ಪ್ರೂಫ್ ಆಗುತ್ತೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಸಮುದ್ರದಲ್ಲಿ ಕೂಡ ಲಾವಾ ಅಂತಾರ. ಕನ್ನಡದಲ್ಲಿ ಅಷ್ಟೇ, ಇಂಗ್ಲಿಷ್ ಅಲ್ಲಿ ಅದೇ, ತೆಲುಗಲ್ಲಿ ಅದೇ. ಲಾವಾ ಲಾವಾ ನೋಡಿದ್ರೆ ಕೂಡ ಬಂದ್ಬಿಡ್ತದೆ ನಿಮಗೆ ಗೂಗಲ್ ಅಲ್ಲಿ. ಹಲ್ಲೆಲೂಯಾ. ಆಮೇಲೆ ನೆಕ್ಸ್ಟ್ ನ್ಯೂಕ್ಲಿಯರ್ ವೆಪನ್. ಎಷ್ಟು ಜನ ಕೇಳಿದ್ರಿ ಮಾತನ್ನ? ನ್ಯೂಕ್ಲಿಯರ್ ವೆಪನ್ ಅಂತ ಎಷ್ಟು ಜನ ಕೇಳಿದ್ದೀರಾ? ಹಲ್ಲೆಲೂಯಾ. 16,000 ನ್ಯೂಕ್ಲಿಯರ್ ವೆಪನ್ ಇದೆ. ಎಷ್ಟು ಸಾವಿರ? ಎಷ್ಟು ಸಾವಿರ? ಅದನ್ನ ಭೂಮಿನ 400 ಸಾರಿ ಸುಟ್ಟಾಕ್ಬೋದು. ಎಷ್ಟು ಸಾರಿ? ಭೂಮಿನ ಎಷ್ಟು ಸಾರಿ ಸುಡೋದು ದೇವರಿಗೆ ಭೂಮಿ ಆಕಾಶನ? ಒಂದು ಸಾರಿ. ಈಗ ನಮ್ಮ ಮನುಷ್ಯರು, ದೇಶಗಳು, ಗೌರ್ಮೆಂಟ್ ಇಟ್ಕೊಂಡಿರೋದು 16,000 ನ್ಯೂಕ್ಲಿಯರ್ ವೆಪನ್ ಇಟ್ಕೊಂಡಿದ್ದಾರೆ. ಅದನ್ನ ಭೂಮಿನ 400 ಟೈಮ್ಸ್ ಸುಟ್ಟು ಬಿಸಾಕೋದು. ನೋಡಿ, ಎಂತಾದ್ರೂ ಮಧ್ಯದಲ್ಲಿ ನಾವು ಓಡಾಡ್ತಾ ಇದ್ದೀವಿ. ನ್ಯೂಕ್ಲಿಯರ್ ವೆಪನ್ ಪ್ರತಿಯೊಬ್ಬರು ಸಿದ್ಧಪಡಿಸ್ಕೊಂಡಿರ್ತಾರೆ. ಅಮೇರಿಕಾ ಅಂತಲ್ಲ, ಇರಾಕ್ ಮೇಲೆ ಅದು ಆಟೋ ಬಾಂಬ್ ಏನಂತದ್ದು, ಒಂದು ಊರ್ನ ಸುಟ್ಟಾಕೋದು, ಒಂದು ಸಿಟಿನ ಸುಟ್ಟಾಕೋದು. ಇದು ನ್ಯೂಕ್ಲಿಯರ್ ವೆಪನ್. ಈಗಿರೋದು ಟೋಟಲ್ ಆಗಿ 16,000 ನ್ಯೂಕ್ಲಿಯರ್ ವೆಪನ್ ಇದೆ. ಅದಕ್ಕೆ ನೀವು ಒಂದೇ ಅರ್ಥದಲ್ಲಿ ಹೇಳ್ಬೇಕಾದ್ರೆ 16,000 ಇಂಟು 20,000 400 ಟೈಮ್ಸ್ ಸುತ್ತಿ ಭೂಮಿಯನ್ನ ಭಸ್ಮ ಮಾಡ್ತಾರೆ. ಭೂಮಿ ಮೇಲೆ ಇರೋದಿದ ಅದಕ್ಕಂತ ಒಂದು ಏರಿಯಾ ಇದೆ, ಅಂಡರ್ಗ್ರೌಂಡ್ ಪ್ಲೇಸ್ ಇದೆ, ಅಲ್ಲಿ ಇಟ್ಕೊಂಡಿದ್ದಾರೆ ಎಲ್ಲಾ ದೇಶದವರು. ಅದು ಯಾರು ಆಗ್ಬಾರ್ದು. ಅದು ಆಗ್ಬಿಟ್ರೆ ಕಾನೂನು ವಿರುದ್ಧ. ಅದರಿಂದ ಯಾರು ಬಳಸ್ತಾ ಇಲ್ಲ. ಅದೊಂದು ಟೈಮ್ ಬರ್ತದೆ, ಅಷ್ಟು ರೆಡಿ ಮಾಡಿ ಪ್ರತಿ ದೇಶದವರು ಇಟ್ಕೊಂಡಿದ್ದಾರೆ. ಹಲ್ಲೆಲೂಯಾ. ಆಮೆನ್. ಹಲ್ಲೆಲೂಯಾ. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆಮೆನ್. ಆಮೆನ್. ಹಲ್ಲೆಲೂಯಾ. ಈಗ ಓದಿ ಒಂದ್ಸಾರಿ 2 ಪೇತ್ರ 3ನೇ ಅಧ್ಯಾಯ ಫಸ್ಟ್ ಓದಿದ ವಾಕ್ಯನ ಓದಿ. 2 Peter 3 5 to 7. ಹೀಗೆ ಮಾತಾಡುವವರು ಒಂದು ಸಂಗತಿಯನ್ನು ತಿಳಿದರು ಬೆಂಕಿಯಿಂದ ಮರೆತು ಬಿಡುತ್ತಾರೆ. ಅದೇನೆಂದರೆ ಪೂರ್ವ ಕಾಲದಲ್ಲಿದ್ದ ಭೂಮ್ಯಾಕಾಶಗಳು ದೇವರ ವಾಕ್ಯದ ಮೂಲಕ ನೀರಿನಿಂದ ಉಂಟಾಗಿ ನೀರಿನಿಂದ ಆಧಾರಗೊಂಡಿರುವಲ್ಲಿ ಆ ನೀರುಗಳಿಂದಲೇ ಆ ಕಾಲದಲ್ಲಿದ್ದ ಲೋಕವು ಜಲ ಪ್ರಳಯದಲ್ಲಿ ನಾಶವಾಯಿತು. ಆದರೆ ಈಗಿರೋ ಭೂಮಿ ಆಕಾಶ ಅದೇ ವಾಕ್ಯದ ಬಲದಿಂದ ಬೆಂಕಿಯ ಮೂಲಕ ನಾಶವಾಗುವುದಕ್ಕೆ ಇಡಲ್ಪಟ್ಟವೆ ಮತ್ತು ಭಕ್ತಿಹೀನರ ಶಿಕ್ಷಾ ವಿಧಿಯು ನಾಶವು ಉಂಟಾಗುವ ದಿನಕ್ಕಾಗಿ ಆ ಬೆಂಕಿ ಆಕಾಶದಲ್ಲಿ ಬೆಂಕಿ, ಭೂಮಿಯಲ್ಲಿ ಬೆಂಕಿ, ಸಮುದ್ರದಲ್ಲಿ ಬೆಂಕಿ, ಶಿಖರದಲ್ಲಿ ಬೆಂಕಿ, ಸ್ಟೋರೇಜ್ ಪ್ಲೇಸ್ ಅಲ್ಲಿ ಬೆಂಕಿ, ಎಲ್ಲ ಕಡೆ ರೆಡಿ ಆಗಿದೆ ಬೆಂಕಿ.
ದೇವರು ಹೇಳಿದ್ರೆ ಅವೆಲ್ಲ ಬ್ಲಾಸ್ಟ್ ಆಗೋಗುತ್ತೆ. ಸೂರ್ಯನಿಂದನೂ ಬೆಂಕಿ, ಆಕಾಶದಿಂದನೂ ಬೆಂಕಿ, ದೇವದೂತನು ತಂದು ಬೆಂಕಿ ಹಾಕ್ತಾರೆ, ಸಮುದ್ರದಲ್ಲಿ ಬೆಂಕಿ ಬಿಸಾಕ್ತಾರೆ. ಆಲ್ರೆಡಿ ಸಮುದ್ರ ತಳಭಾಗದಲ್ಲಿ ಹೀಟ್ ಆಗ್ತಾ ಇರುತ್ತೆ. ನೀರಿದ್ರೆ ಹೆಂಗಿರ್ಬೇಕು? ಸಮುದ್ರ ತಣ್ಣಗಿರ್ಬೇಕಲ್ಲ, ಇಲ್ಲ, ಕೆಳಗಡೆ ಹೀಟ್ ಆಗ್ತಾ ಇರುತ್ತೆ ಸಮುದ್ರ. ಎಲ್ಲ ನ್ಯೂಸ್ ನೋಡಿ, BBC ನ್ಯೂಸ್, CNN ನ್ಯೂಸ್, ಆಮೇಲೆ ಇಂಥ ನ್ಯೂಸ್ ಚಾನೆಲ್ ನೋಡಿದ್ರೆ ಇಂಥ ವಿಷಯಗಳೆಲ್ಲ ಬಹಳ ತೋರಿಸ್ತಾರೆ. ಬೈಬಲ್ ಅಲ್ಲಿ ಬರೆದಿರೋ ಎಷ್ಟು ಕರೆಕ್ಟ್, ಎಷ್ಟು ಒರಿಜಿನಲ್ ಆಗಿದೆ ಬೈಬಲ್, ಎಷ್ಟು ಸತ್ಯ ಆಗಿದೆ ಬೈಬಲ್ ಅನ್ನೋದು ನೀವೇ ಅರ್ಥ ಮಾಡ್ಕೊಂಡು ತುಂಬಾ ದೇವರ ಒಳಗಾಗಿ ಪಾಪಗಳನ್ನ ಬಿಡ್ತೀರಾ. ಬೈಬಲ್ ಅನ್ನ ನೀಟಾಗಿ ಓದಿ ನಾನು ತಿಳ್ಕೊಬೇಕಂತ ಆಸೆ ಪಟ್ಟು ಒಂದು 10 ಸಾರಿ ಓದ್ತೀಯ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದೊಂದು 3 ತಿಂಗಳಿಂದ ಈ ಬೆಂಕಿ ಬಗ್ಗೆ ಹೇಳ್ಬೇಕು ನಿಮಗೆ. ಬೆಂಕಿದ ಹೇಗೆ ಭೂಮಿಯನ್ನು ಸುಟ್ಟಾಕ್ತಾನೆ ದೇವರು, ದುಷ್ಟನ ಬೆಂಕಿದ ಹೇಗೆ ಶಿಕ್ಷಿಸ್ತಾನೆ, ನಮ್ಮನ್ನ ಬೆಂಕಿದ ಹೇಗೆ ತಪ್ಪಿಸ್ತಾನೆ ಅಂತ ನಿಮಗೆ ಹೋಗ್ಲಿ ನಾನು ಹೇಳ್ಬೇಕಂತ ಆತುರವಾಗಿದ್ದೆ. ದೇವರ ಕೈಮನ ಇವತ್ತು ಕೊಟ್ಟ, ದೇವರ ಆತ್ಮನೇ ನನ್ನನ್ನು ಪ್ರೇರೇಪಿಸಿತು. ಆದ್ರಿಂದ ನೀನು ಭಯ ಪಡು, ದೇವರ ಕಡೆ ತಿರುಗು. ಈಗ ನಾನು ಕಾಡೆಗೆ ಒಂದು ವಾಕ್ಯ ಕೊಡ್ತಿದ್ದಲ್ಲ, ಅದೇ 2 ಪೇತ್ರ 3ನೇ ಅಧ್ಯಾಯ 11ರಿಂದ 13. 2 Peter chapter 3 11 to 13. ಆಮೇಲೆ 2 ಪೇತ್ರ 3ನೇ ಅಧ್ಯಾಯ 11 12 13. ಹಲ್ಲೆಲೂಯಾ. 11 12 13. 1 ಪೇತ್ರ 3ನೇ ಅಧ್ಯಾಯ. ಇವೆಲ್ಲ ಅವುಗಳು ಹೀಗೆ ಲಯವಾಗಿ ಹೋಗುವುದರಿಂದ, ಯಾರ್ಯಾರು? ಸೂರ್ಯ, ಚಂದ್ರ, ಆಕಾಶ, ಭೂಮಿ, ನಕ್ಷತ್ರ, ದುಷ್ಟ ಮನುಷ್ಯರು, ದೇವರ ವಾಕ್ಯವನ್ನು ಅಂಗೀಕರಿಸಿಕೊಳ್ಳದೆ ಇರುವರು, ಯೇಸುವನ್ನ ನಂಬದವರು, ಎಲ್ಲಾ ಮೋಸಗಾರರು, ವಂಚಕರು, ತಂದೆ ತಾಯಿಯನ್ನು ಹೊಡೆಯುವರು, ಅನ್ಯಾಯಗಾರರು, ಮಾಟ ಮಂತ್ರಗಾರರು, ಎಲ್ಲಾ ವಂಚನೆಗೆ ಒಳಗಾದವರು, ಮೋಸಗಾರರು, ಸಮುದ್ರ, ಭೂಮಿ ಸಮಸ್ತ ಕೂಡ ಏನಾಗ್ತದಂತೆ? ಲಯ, ಲಯ, ವೇಸ್ಟ್, ಸುಟ್ಟೋಗುತ್ತದೆ. ಲಯ ಅಂದ್ರೆ ಸುಟ್ಟೋಗೋದು. ನೀವು ದೇವರ ದಿನದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಸರಿಯಾಗಿ ಕೇಳ್ತಾ ಇದ್ದಾರೆ ವಾಕ್ಯ. ಎಷ್ಟು ಜನ ಕೇಳ್ತಾ ಇದ್ರೆ ಅವ್ರು ಮಾತಾಡೋದನ್ನ ಎಲ್ಲರೂ ಕೇಳ್ತಾ ಇದ್ದಾರೆ, ಇವಾಗ ಮಾತ್ರ ಅದನ್ನೇ ಹೇಳ್ತಾ ಇದ್ದಾರೆ. ಕರೆಕ್ಟ್ ಆಗಿ ಕೇಳಿದ್ದೀನಿ. ಜನರು ಭಯ ಬಂತು. ನಿಮ್ಮ ಮನೆ ಒಳಗಡೆ ಗ್ಯಾಸ್ ಇದೆ, ನಿಮ್ಮ ಕಾಲ್ ಕೆಳಗಡೆ ಗ್ಯಾಸ್ ಇದೆ, ನಿಮ್ಮ ತಲೆ ಮೇಲೆ ಗ್ಯಾಸ್ ಇದೆ, ಸಮುದ್ರದಲ್ಲಿ ಗ್ಯಾಸ್ ಇದೆ, ಶಿಖರಗಳಲ್ಲಿ ಮೌಂಟೇನ್ ಅಲ್ಲಿ ಗ್ಯಾಸ್ ಇದೆ, ಎಲ್ಲಾ ಕಡೆನೂ ಬೆಂಕಿ ಇದೆ. ಗ್ಯಾಸ್ ಅಂತೀನಿ, ಬೆಂಕಿ ಇದೆ. ಪ್ರತಿಯೊಂದು ಕಡೆ ಬೆಂಕಿ ಇದೆ. ಒಂದ್ ಕಡೆ ಗೌರ್ಮೆಂಟ್ ಬೇರೆ ನ್ಯೂಕ್ಲಿಯರ್ ವೆಪನ್ ಶೇಖರಣೆ ಮಾಡಿಟ್ಟಿದ್ದಾರೆ. ಅದನ್ನ ಭೂಮಿಯನ್ನ 400 ಟೈಮ್ಸ್ ಬ್ಲಾಸ್ಟ್ ಮಾಡಬಹುದಂತ ಕೇಳಿದ್ರಿ. ಇವುಗಳಿಂದ ನೀವು ತಪ್ಪಿಸ್ಕೊಬೇಕಲ್ವಾ? ಓದಿ ವಾಕ್ಯ, ಓದಮ್ಮ. ಇವೆಲ್ಲವುಗಳು ಹೀಗೆ ಲಯವಾಗಿ ಹೋಗುವುದರಿಂದ ನೀವು ದೇವರ ದಿನದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಏನ್ ಮಾಡ್ಬೇಕು ಹೇಳಿ? ಎಲ್ಲ ಇವಾಗ ಜಡ್ಜ್ಮೆಂಟ್ ದಿನ ಏನ್ ಮಾಡ್ಬೇಕು ನಾವೆಲ್ಲ? ಸೆಕೆಂಡ್ ಕಮಿಂಗ್ಸ್ ನ ಏನ್ ಮಾಡ್ಬೇಕು ನಾವೆಲ್ಲ? ರಾಪ್ಚರ್ ನ ಏನ್ ಮಾಡ್ಬೇಕು ನಾವೆಲ್ಲ? ಹೊರಗೇನ ಎದುರು ನೋಡುತ್ತಾ ಸಂತೋಷವಾಗಿ. ಎಷ್ಟು ಜನಕ್ಕೆ ಭಯ ಇದೆ ದೇವ್ರ ನ್ಯಾಯ ಶಿಕ್ಷೆ ಬಗ್ಗೆ? ನೋಡೋಣ, ಹೇಳಿ, ಕೈ ಎತ್ತೀರ ಹಂಗೆ ಹೇಳಿ. ದೇವ್ರು ಇದೆಲ್ಲ ಮಾಡ್ತಾನೆ, ನಾನ್ ಏನಾಗ್ತೀನೋ, ನಮ್ಮ ಮನೆಯವ್ರು ಏನಾಗ್ತಾರೆ ಅಂತ ಭಯ ಇದೆ ಹೇಳಿ. ಓದಿದ್ರೆ ನಿಮ್ಗೆ ಯಾಕೆ ಭಯ? ವಾಕ್ಯ ಪ್ರಕಾರ ನಡೆದಿದ್ರೆ ಭಯ ಏನಕ್ಕ? ರೆಡಿ ಆಗಿದ್ರೆ ಭಯ ಏನಕ್ಕ? ಓದಿರೋ ಸ್ಟೂಡೆಂಟ್ಗೆ ಭಯ ಏನಕ್ಕ? ತಪ್ಪಾಗಿರೋರಿಗೆ ಭಯ ಏನಕ್ಕ? ಯಾವತ್ತಷ್ಟೇ ಇಂಥ ವಾಕ್ಯಗಳು ಕೇಳುವಾಗ ನಿಮ್ಗೆ ಭಯ ಇದೆ ಅಂದ್ರೆ ಸಮ್ ಮಿಸ್ಟೇಕ್ ಅಲ್ಲಿ ಇದೆಯಾ, ಇನ್ನು ನೀನು ಸಿದ್ಧನಾಗಿಲ್ಲ ಅಂತ ಅರ್ಥ, ಇನ್ನು ನೀನು ರೆಡಿ ಆಗಿಲ್ಲ ಅಂತ ಅರ್ಥ, ಇನ್ನು ಲೋಕದಲ್ಲಿ ನೀನು ಸಂಬಂಧ ನೆಟ್ವರ್ಕ್ ಇಟ್ಕೊಂಡಿದೀಯಾ ಅಂತ ಅರ್ಥ. ನಿನ್ ಮನಸ್ಸು ನಿನ್ಗೆ ಆಪೋಸಿಷನ್ ಹೇಳ್ತಿದ್ರೆ ನೀನ್ ಭಯ ಪಡ್ತಾ ಇದೀರಿ. ವಾಕ್ಯಗಳನ್ನ ವಾರ ವಾರ ಕೇಳಿ ಖಂಡಿತ ಭಯ ಬರಬಾರ್ದು. ಯಾಕೆ ಭಯ ಬರ್ಬೇಕು ನಿನ್ಗೆ? ವಾಕ್ಯ ಪ್ರಕಾರ ನಡೀತೀಯಲ್ವಾ, ವಾಕ್ಯಾನುಸಾರವಾಗಿ ಜೀವಿಸ್ತೀಯಲ್ವಾ. ಓದಿರೋ ಮಗುಗೆ ಭಯ ಏನಕ್ಕೆ ಎಕ್ಸಾಮ್ಗೆ? ಹೇಳಿ, ಹೌದು, ಮಾರ್ಚ್ ಅಲ್ಲಿ ನಾವು ಎಕ್ಸಾಮ್ ಇಕ್ಕಿದ್ರಿ, ಪ್ರೇಯರ್ ಇಕ್ಕಿದ್ರಿ.
ಭಾನುವಾರ ಪ್ರೇಯರ್ ಎಲ್ಲ ಆದ್ಮೇಲೆ ಪಾಂಪ್ಲೆಟ್ ಹಿಡಿದು ಒಂದು 16 ಸ್ಕೂಲ್ ಅವ್ರಿಗೆ ಬಂದು ಎಲ್ಲಾರು ಎಕ್ಸಾಮ್ಗೆ ಬೇಡ್ಕೊಂಡ್ರು. ಅದು ಪವರ್ ಏನಾಯ್ತು, ಎಲ್ಲಾರು ಪಾಸ್ ಆಗ್ಬಿಟ್ರು. ಅಲ್ಲೆಲ್ಲೂಯಾ, ಯಾರು ಫೇಲ್ ಆಗಲಿಲ್ಲ. ಅಲ್ಲೆಲ್ಲೂಯಾ, ಓದಿರೋರು ಓದದೇ ಇರೋರು, ಬುಕ್ ತೆಗಿದಿರೋರು, ಬೆಳಿಗ್ಗೆ ಸಾಯಂಕಾಲ ಅಪ್ಪ ಅಮ್ಮ ಗಾಡಿ ಓಡಿಸೋದು ಹಿಂದ್ಗಡೆ ನಿಂತ್ಕೊಂಡು ಓದ್ಕೊಂಡು ಹೋಗ್ತಾ ಇದ್ರು. ಹಿಂಗೆ ಅನ್ಕೊಂಡೆ ಓದ್ಕೊಂಡೇ ಹೋಗ್ತಾ ಇದ್ರು. ಅವರು ಪಾಸೆ. ಹೆಂಗೆ ಹಿಂಗೆಲ್ಲ ಇದ್ದವರೆಲ್ಲ ಪಾಸ್ ಆಗ್ಬಿಟ್ಟು ಅದೆಲ್ಲ ಆಗಿರ್ಲಿ, ಇದ್ರಲ್ಲೆಲ್ಲ ಆಗಿರ್ಬಾರ್ದು. ಈ ವರ್ಷ ನೆಕ್ಸ್ಟ್ ಇಯರ್ಗಳೆಲ್ಲ ಹಂಗಿರ್ಲಿ, ನೋಡೋಣ. ಓದಿರೋದೇ ಪಾಸ್ ಆಗೋದು, ಓದಿರೋದೇ ಪರಲೋಕಕ್ಕೆ ಓದೋದು. ಸರಿನಾ? ಸರಿ, ಓಕೆ. ಆಮೇನ್. ಹಲ್ಲೆಲೂಯಾ. ಎದುರು ನೋಡುತ್ತಾ ಆರೈಸುತ್ತಾ ಎಷ್ಟೋ ಪರಿಶುದ್ಧವಾದ ನಡವಳಿಕೆಯು ಭಕ್ತಿಯು ಉಳ್ಳವರಾಗಿರಬೇಕಲ್ಲ. ಹೆಂಗಿರ್ಬೇಕಂತೆ? ಒಂದು ಪರಿಶುದ್ಧವಾದ ನಡವಳಿಕೆ, ಹೋಲಿ ಆಕ್ಟಿವಿಟೀಸ್, ಪರಿಶುದ್ಧ ನಡವಳಿಕೆ, ಆವಿಕುರಿ வாழ்க்கை. ఆమేన్. హల్లెలూయా. పరిశుద్ధమైన జీవితము. 2 ఎదురు చూడాల. ఫస్ట్, సెకండ్ పరిశుద్ధ జీవితము, థర్డ్, ಮೂರನೇದು ಭಕ್ತಿಯು ಉಳ್ಳವರಾಗಿ ಇರಬೇಕಲ್ಲ. ಆ ದಿನದಲ್ಲಿ ಆಕಾಶ ಮಂಡಲವು ಬೆಂಕಿ ಹತ್ತಿ ಲಯವಾಗಿ ಹೋಗುವುದು. ಆಕಾಶ ಏನಾಗ್ತದೆ? ಸೂರ್ಯ ಚಂದ್ರ ನಕ್ಷತ್ರಗಳು ಉದುರಿ ಕರಗಿ ಹೋಗುವವು. ಆದರೆ ನಾವು ದೇವರ ವಾಗ್ದಾನವನ್ನು ನಂಬಿ ನೂತನ ಆಕಾಶ ಮಂಡಲಗಳನ್ನ, ನೂತನ ಭೂಮಂಡಲವನ್ನ ಎದುರು ನೋಡುತ್ತಾ ಅವುಗಳಲ್ಲಿ ನೀತಿವಂತರು ಅವುಗಳಲ್ಲಿ, ಪರಿಶುದ್ಧರದ್ರಲ್ಲಿ, ಭಕ್ತಿ ಭಯ ಇರೋದ್ರಲ್ಲಿ, ಯಾವುಗಳಲ್ಲಿ? ನೂತನ ಆಕಾಶ ಭೂಮಿಯಲ್ಲಿ ಇದೆಯಾ? ಪ್ರಕಟಣೆ 21:1-2 ಓದಿ ಬೇಗ ಮಾಡ್ತಾರ. ರೆವಲೇಷನ್ ಚಾಪ್ಟರ್ 21:1-2. ತರುವಾಯ ನೂತನ ಆಕಾಶವನ್ನು, ನೂತನ ಭೂಮಂಡಲವನ್ನು ಕಂಡೆನು. ಮೊದಲಿದ್ದ ಆಕಾಶ ಮಂಡಲವನ್ನು, ಮೊದಲಿದ್ದ ಭೂಮಂಡಲವನ್ನು ಇಲ್ಲದೆ ಹೋಯಿತು. ಮೊದಲಿದ್ದ ಆಕಾಶ ಭೂಮಿ ಏನಾಯ್ತು? ಇಲ್ಲೇನೆ ಹೇಳ್ತದೆ, ಹೊಸ ಭೂಮಿ ಆಕಾಶ ಅಲ್ಲಿದೆ, ಇಲ್ಲಿದೆ, ಎರಡತ್ರನೂ ಇದೆ. ನೋಡ್ಕೊಳ್ಳಿ, ಇವಾಗಿರೋ ಭೂಮಿನ ಎಲ್ಲಿ ಸುತ್ತಾಕೋ ದೇವರು? ಸೊದೋಮ್ ಗೊಮೋರ್. ಹೇಗೆ? ಲಾಸ್ಟ್ ಇನ್ನೊಂದು ನಿಮಿಷ ನೋಡಿ. 1 ಪೇತ್ರ 2ನೇ ಅಧ್ಯಾಯ 6ನೇ ವಚನ ನೋಡಿ. 2 ಪೀಟರ್ ಚಾಪ್ಟರ್ 2:6. ಸೊದೋಮ್ ಗೊಮೋರ್ ಪಟ್ಟಣಗಳನ್ನು ಸುಟ್ಟು ಬೂದಿ ಮಾಡಿ ಮುಂದೆ ಭಕ್ತಿಹೀನರಾಗಿ ಬದುಕುವವರ ಗತಿ. ಭಕ್ತಿಹೀನ, ಭಯ ಇಲ್ಲ, ಭಕ್ತಿ ಇಲ್ಲ, ವಾಕ್ಯ ಪ್ರಕಾರ ನಡೆಯಲ್ಲ, ಸುವಾರ್ತೆಯನ್ನು ನಂಬಲ್ಲ, ಯೇಸುವನ್ನು ನಂಬಲ್ಲ, ತಮ್ಮ ಇಚ್ಛಾನುಸಾರ ಮನಸ್ಸಿಗೆ ಬಂದಂಗೆ ಜನಗಳು ಹೇಳೋ ತರ, ಯೂಟ್ಯೂಬ್ ಹೇಳೋ ತರ, ಹೀರೋಯಿನ್ ಹೇಳೋ ತರ, ಕೆಲವು ಮನುಷ್ಯರು ಹೇಳೋ ತರ, ಮನೆಯವರು ಹೇಳೋ ತರ, ಬೈಬಲ್ ಹೇಳೋ ತರ ಅಲ್ಲ, ಲೋಕ ಹೇಳೋ ತರ, ನಮ್ಮ ಮನಸ್ಸಲ್ಲಿ ಹುಟ್ಟೋ ತರ ನಡೆಯೋದನ್ನೇ ಭಕ್ತಿಹೀನ. ಭಕ್ತಿ ಹುಟ್ಟಿಸೋದೇ ಬೈಬಲು, ಪರಿಶುದ್ಧ ಹುಟ್ಟಿಸೋದೇ ಬೈಬಲು. ಏನ್ ಕತೆ? ಸೊದೋಮ್ ಗೊಮೋರನ ಸುತ್ತಾಕಿರೋದು ಹೇಳಿ ಎಲ್ಲರೂ ಇವಾಗ ಈ ವಾಕ್ಯ ಓದಿದ್ರಿ. ಇಷ್ಟೊತ್ತು ವಾಕ್ಯ ಕೇಳಿದ್ರೆ ಅರ್ಥ ಆಗಿಲ್ಲ. ಸೊದೋಮ್ ಗೊಮೋರನ ದೇವರು ಯಾಕೆ ಸುಟ್ಟಾಕಿ ಅದನ್ನ ಇಟ್ಟಿದ್ದಾನೆ? ಆ ಒಂದು ಸೀನ್ ನಮ್ಮ ಮುಂದ್ಗಡೆ ಅದನ್ನ ಬರೆದು ನಮ್ಮ ಕೈ ಕೊಟ್ಟಿದ್ದಾನೆ. ಯಾಕೆ? ಅವ್ರ ತರ ಮಾಡೋರ್ಗೆ ಇದೇ ಗತಿ ಅಂತ ಇಲ್ಲಿ ವಾಕ್ಯ ಹೇಳ್ತದೆ. ಅವ್ರು ಮಾಡಿದ್ರಲ್ಲ, ಆ ತಪ್ಪನ್ನ ಮಾಡಿದ್ರೆ, ಹೋಮೋಸೆಕ್ಸುವಾಲಿಟಿ ಮಾಡಿದ್ರೆ ಇದೇ ಗತಿ ಆಗುತ್ತೆ. ಹಲ್ಲೆಲೂಯಾ. ಇಂಡಿಯಾದಲ್ಲಿ ಕೇಳ್ತಾ ಇದಾರೆ, ನಾವು ಗಂಡಸು ಮದುವೆ ಆಗ್ಬೇಕು, ಹೆಂಗಸರು ಮದುವೆ ಆಗ್ಬೇಕು, ನಮ್ ಕಾನೂನು ಕೊಡಿ, ಮತ್ತೆ ತಿದ್ದುಪಡಿ ಮಾಡಿ ಅಂತ. ಈಗ ಇಸ್ರಾಯೇಲ್ ದೇಶದಲ್ಲಿ ಅದಕ್ಕಂತ ಪ್ರೊಟೆಸ್ಟೇ ನಡೀತಾ ಇದೆ. ಹಲ್ಲೆಲೂಯಾ. ಇಸ್ರಾಯೇಲ್ ದೇಶದಲ್ಲಿ ಅದಕ್ಕೆ ಪ್ರಕಟಣೆ ಗ್ರಂಥ 11ನೇ ಅಧ್ಯಾಯದಲ್ಲಿ 8ನೇ ವಚನದಲ್ಲಿ ಇಸ್ರಾಯೇಲ್ ದೇಶನ ಸೊದೋಮ್ ಗೊಮೋರ್ ಅಂತ ಗುಡಾರ್ಥವಾಗಿ ಬರ್ದಿದೆ. ಏನೇನು ಬರ್ತಾ ಇದೆ ಗೊತ್ತಾ?
ಪುನೀತ ಕ್ಷೇತ್ರ ನೋಡಕ್ಕೆ ತಿರ್ಗಾ ಪುಣ್ಯ ಕ್ಷೇತ್ರ ಎಲ್ಲ ಬಂದ್ಬಿಡ್ತದೆ ಅಲ್ಲಿ. ಇಂಥದ್ದಿಲ್ಲ, ಬೇರೆ ಸ್ಥಿತಿಯಲ್ಲಿರೋದು ಇಸ್ರಾಯೇಲ್ ಇಲ್ಲ ಅನ್ನೋದಿಲ್ಲ. ಒಂದು ಮಾತು ಹೇಳ್ತೀನಿ, ದಯವಿಟ್ಟು ತಿಳ್ಕೊಳ್ಳಿ. ಅಲ್ಲಿರೋ ನೀರಲ್ಲಿ ದೇವರಿಲ್ಲ, ದೇವರಿಗೆ ಉಂಟು ಮಾಡಿದ್ದು ಅದರಲ್ಲಿ ಪರಿಶುದ್ಧತೆ ಇಲ್ಲ. ಅಲ್ಲಿಂದ ಮಣ್ಣು, ಅಲ್ಲಿಂದ ಉಪ್ಪು, ಅಲ್ಲಿಂದ ವಸ್ತುಗಳು ತಂದ್ಬಿಟ್ರೆ ಇರಲ್ಲ. ಒಳಗಡೆ ಇದೆ, ನಮ್ಮ ಒಳಗಡೆ ಇದೆ. ಎಷ್ಟೋ ಪರಿಶುದ್ಧರು ಸತ್ತೋಗಿದ್ದಾರೆ, ದೇವರ ಹತ್ರ ಹೋಗಿದ್ದಾರೆ. ಅವ್ರು ಇಸ್ರಾಯೇಲ್ ದೇಶಕ್ಕೆ ಹೋಗಲಿಲ್ಲ. ಹೋಗಲ್ಲ, ಪರಲೋಕಕ್ಕೆ ಹೋಗಲ್ವಾ? ಹೋಗ್ತಾರೆ. ವಾಕ್ಯದಲ್ಲಿ ನಡೆಯೋದೇ ಬೇಕು. ಇಲ್ಲಿದೆ ಪರಿಶುದ್ಧತೆ. ಆಮೇಲೆ ನಿನ್ ಟೈಮ್ ಇದ್ರೆ, ದುಡ್ಡಿದ್ರೆ ಹೋಗು, ತಪ್ಪಿಲ್ಲ. ಅಲ್ಲಿ ಹೋಗ್ ಬಂದ್ರೆ ಪರಲೋಕಕ್ಕೆ ಹೋಗೋದು. ಅದು ನಮ್ಗೆ ಪುಣ್ಯ ಕ್ಷೇತ್ರ ಅಂದ್ರೆ ಏನು ಮಾಡಕ್ಕಾಗಲ್ಲ. ನಾನು ಹೋಗ್ಬೇಕು ಆಸೆ, ನಾನು ಹೇಳೋದು ಅದರಲ್ಲ, ಅರ್ಥ ಅಲ್ಲ. ಅದು ಹೋಗ್ಲೇಬೇಕು. ಹೋದ್ರೇನೆ ನಾವು ಪರಲೋಕಕ್ಕೆ ಹೋಗೋದು, ತಪ್ಪಲ್ಲ. ಅಲ್ಲೆಲ್ಲೂಯಾ. ಯೇಸು ಸ್ವಾಮಿ ಅಲ್ಲಿ ಹುಟ್ಟಿದ ನಿಜ, ಸಮಾಧಿ ಅಲ್ಲೇ ಇರೋದು ನಿಜ, ಯೋರ್ಧನ್ ಹೊಳೆ ಇರೋದು ನಿಜ, ಅಲ್ಲೇ ಯೇಸು ಸ್ವಾಮಿ ಯೋಹಾನ ದೀಕ್ಷಾಸ್ಥಾನ ಕೊಟ್ಟಿದ್ದು ತಗೊಂಡಿದ್ದು ನಿಜ. ಎಲ್ಲ ನಿಜನೇ. ಅಲ್ಲಿರೋ ನೀರಲ್ಲಿ, ಅಲ್ಲಿರೋ ಇದರಲ್ಲಿ ಮಹಿಮೆ ಇದೆ ಅಂತ ದಯವಿಟ್ಟು ಅದನ್ನ ಬಿಟ್ಬಿಡಿ. ನಿಮ್ಗೆ ದುಡ್ಡಿದ್ರೆ, ಟೈಮ್ ಇದ್ರೆ ಎನಿ ಟೈಮ್ ಹೋಗ್ಬೋದು. ಆಮೇಲೆ ಹೋಗಿ ನೋಡೋದು ತಪ್ಪಿಲ್ಲ, ಅದು ತುಂಬಾ ವಿಶೇಷ ಅನ್ನೋದೇ ತಪ್ಪು. ಹೋದ್ರೆ ಅನ್ನೋದೇ ತಪ್ಪು, ಹೋಗ್ಲೇಬೇಕು ಅನ್ನೋದೇ ತಪ್ಪು. ಟೈಮ್ ಇಲ್ಲ ಪಾಪ, ಎಷ್ಟೋ ಬಡವರು ಇರ್ತಾರೆ, ಅವ್ರಿಗೆ ಭಕ್ತಿ ಇದೆ, ಭಯ ಇದೆ, ಪರಲೋಕ ಬೇಕು. ಅವ್ರಿಗೆ ಇದೆಯಾ 1.5 ಲಕ್ಷ 2 ಲಕ್ಷ ಬೇಕು ಹೋಗಿ ಬರ್ಬೇಕಾದ್ರೆ, ಪಾಪ ಇದೆಯಾ? ಅಷ್ಟಿದ್ರೆ ಮನೆ ಕಟ್ಕೊಂತಾರೆ, ಒಂದು ಸೀಟ್ ಹಾಕೊಂತಾರೆ, ಒಂದು ಗುಡ್ಸ್ ಹಾಕೊಂತಾರೆ. ಇಸ್ರಾಯೇಲ್ ದೇಶಕ್ಕೆ ಎಲ್ಲಿ ಹೋಗೋದು? ಒಳ್ಳೆ ಬೈಬಲ್ ಓದ್ತಾರ ಅವರು, ಎಲ್ಲಾರ್ಗು ಸುವಾರ್ತೆ ಹೇಳ್ತಾರೆ. ಇಸ್ರಾಯೇಲ್ ದೇಶಕ್ಕೆ ಹೋಗೋ ಶಕ್ತಿ ಇಲ್ಲ. ಏನ್ ಮಾಡ್ತೀವಿ? ಬೆಂಕಿಯಿಂದ ತಪ್ಪಿಸ್ಕೊಳ್ಬೇಕಂದ್ರೆ ಲಾಸ್ಟ್ 2 ವಾಕ್ಯ ಓದಿದ್ದು. ಸೊದೋಮ್ ಗೊಮೋರನ ಸುಟ್ಟಿಕ್ಕಿರೋದು ಮುಂದೆ. ಆಮೇಲೆ ನೋ ಮೋರ್ ಬ್ಯಾಂಗ್ಳೂರ್ ನಾವು ಹಾಕ್ತಿರಲ್ವ, ಬಿಟ್ಬಿಟ್ಟು ಬರೋ ಒಂದು ಊರ್ನ ಏನಂತ ಹಾಕಿರ್ತೀವಿ? ತಿರ್ಗಾ ಬರಲ್ಲ, ಭೂಮಿ ತಿರ್ಗಾ ಇರಲ್ಲ. ಅಲ್ಲೆಲ್ಲ ನಿತ್ಯ ನರಕ, ನಿತ್ಯ ರಾಜ್ಯ, ನಿತ್ಯ ನಾಶನ, ನಿತ್ಯ ಜೀವ. ಎರಡೇ ಮನುಷ್ಯನಿಗೆ ಡಿಸಿಷನ್. ಕ್ರೈಸ್ತಲ್ಲ, ನಾನು ನಂಬ್ತೀನಿ ನಿಮಗೆಲ್ಲ ದೇವರ ವಾಕ್ಯದ ಆಶೀರ್ವಾದದಾಯಕವಾಗಿದೆ. ಆಶೀರ್ವಾದ ಅನ್ನೋದಕ್ಕಿಂತ ಜ್ಞಾನದಾಯಕವಾಗಿದೆ. ಅರಿವನ್ನು ಹುಟ್ಟಿಸಿ, ನಿಮ್ಮನ್ನು ಎಚ್ಚರಪಡಿಸ್ತು, ನಿಮ್ಮನ್ನ ದೇವರಲ್ಲಿ, ಕ್ರಿಸ್ತನಲ್ಲಿ ಭಯಭಕ್ತಿಯಿಂದ ಪರಿಶುದ್ಧತೆಯಲ್ಲಿರೋದಕ್ಕೆ ನಿಮ್ಮನ್ನ ಪ್ರೋತ್ಸಾಹಿಸಿದಂತ ನಾನು ಸಂಪೂರ್ಣವಾಗಿ ನಂಬಿ ಪ್ರಾರ್ಥನೆಯ ಸಮುದ್ರಕ್ಕೆ ಕೈ ಕೊಡ್ತಾ ಇದ್ದೀನಿ. ನೀವೆಲ್ಲ ಕಣ್ಣು ಮುಚ್ಕೊಳ್ಳಿ. ಸಿಸ್ಟರ್ ಬಂದು ನಿಮಗೆ ಆಶೀರ್ವಚನ ಕಣ್ಣುಗಳನ್ನು ಮುಚ್ಚಿ ಎಲ್ಲ ಥ್ಯಾಂಕ್ ಯು.